ಇದಕ್ಕೆ ಏಕತಾರೆ ಅಂತಾನೆ ಅಂತ ಯಾಕೆ ಕರೀತಾರೆ, ಆಮೇಲೆ ಇದ್ರ ವಿಶೇಷತೆ ಏನು, ಅದಕ್ಕೆ ಹೆಂಗ್ ಹೆಸರು ಬಂತು? ಈ ಕರ್ನಾಟಕ ಜನ ನನಗೆ ಗ್ರೇಟ್ ಮಾಡವ್ರೆ, ನನ್ ತುಂಬಾ ಪ್ರೀತಿಸ್ತಾವ್ರೆ ಕರ್ನಾಟಕ ಜನ. ರಾತ್ರಿ ಹೊತ್ತು ಎಣದ ಮುಂದೆ ನಾವು ಭಜನೆ ಮಾಡಕ್ಕೆ 6 ಮನೆ ಮೇಷ್ಟ್ರು ನಾನು. ಅಪ್ಪಾಜಿ ನೀವ್ ಹೇಳ್ದಂಗೆ ಎಷ್ಟು ನಾದಗಳಿದಾವೆ ಇಲ್ಲಿ ನೀವೇ ತಯಾರಿಸಿರೋಂತ? ಅಮ್ಮ ನಾನೇ ಈ 20 ವಾದ್ಯಗಳನ್ನು ನಾನೇ ತಯಾರು ಮಾಡಿ ಇಟ್ಟಿರೋದಿಲ್ಲಿ. 20ಕ್ಕೂ ಹೆಚ್ಚವೇ ಒಟ್ಟಿನೊಳಗೆ ಅಷ್ಟು ವಾದ್ಯಗಳಿದಾವೆ. ತಯಾರು ಮಾಡಿ ಇದನ್ನ ಈ ನಾಡಿಗೆ ಪರಿಚಯ ಕೊಟ್ಟಿದ್ದೀನಿ. ಈ ಸಾವಿರಾರು ಜನ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಮರೆಯಾಗಿರೋ ವಾದ್ಯಗಳು. ಖಂಡಿತ ಸತ್ಯ. ನೀವ್ ಹೇಳ್ದಂಗೆ ಇದ್ರ ತುಂಬಾ ಮುಖ್ಯ ಅಲ್ಲ, ಇಲ್ಲಾಂದ್ರೆ ಇದಿದ್ರೆ ಇದಾಗಲ್ಲ, ಇದಿದ್ರೆ ಇದಾಗಲ್ಲ, ಎರಡು ಕೂಡ್ಬೇಕು. ಅಮ್ಮ ಎರಡು ಕೂಡ್ಬೇಕು. ಆಮೇಲೆ ಜೊತೆಗೂ ಈ 3ನೇರು ಇವ್ರು ಕೂಡ್ಕೊಬೇಕು. ಅವರು ಕೂಡ್ಬೇಕು. ತಾಳ, ರಾಗ, ತಾಯಿ ತಂದೆ. ಇದು ಯಾವ್ದ್ರಲ್ಲಿ ಮಾಡೋದು ಅಮ್ಮ? ಇದು ಸೇಗು ಇದರಲ್ಲಿ ಮರದ ಟಿಂಪರ್ ಅಲ್ಲಿ ಮಾಡ್ಕೊಡ್ತಾರೆ. ಮಾಡ್ಕೊಟ್ಟೆ ಅದು ಪಾಲಿಸ್ ಹಾಕಿ ಗೆಜ್ಜೆಗಳು ಹಾಕಿ ಚಿಟಿಕೆ ಅಂತ ನಾನೇ ತಯಾರು ಮಾಡ್ತೀನಿ. ಹೌದಾ? ಚಿಟಿಕೆ ನಾನೇ ಮಾಡ್ತೀನಿ. ಚಿಟಿಕೆ ಅಂತಾರೆ. ಇದೇ ಆನಂದ ಕೊಡೋದು ಹಾಡಿಗೆ. ಇದು ಎರಡನ್ನು ಇಡೀ ಜಗತ್ತಿಗೆ ಅಮ್ಮ ಗುಂಡು ಆಕಾರವಾದ ಜಗತ್ತು. ಈ ಜಗತ್ತಿನಿಂದ ಏನಂದ್ರೆ ನಮ್ಮ ಈ ಮನುಷ್ಯರ ಆತ್ಮನ ಕರ್ಕೊಂಡು ಪರಮಾತ್ಮ ನಡೆಗೆ ಬರೋ ಏಕವಾಗಿ ನಡೀತಕ್ಕಂತ ಏಕತಾರಿ ಅಂತ ಬಹಳ ಪ್ರಸಿದ್ಧ ಈ ಭೂಮಿ ಮೇಲೆ. ನಾನೊಂದು ಮಾತು ಕೇಳಿದ್ದೆ ಅಪ್ಪಾಜಿ, ಒಂದು ಯಾರೋ ಹಿಂಗೆ ಹಿರಿಯರು ಯಾರೋ ಹೇಳಿದ್ರು, ಈ ತರ ಎಲ್ಲ ಈ ದೊಡ್ಡ ಇವಾಗ ಸ್ಯಾಂಡಲ್ವುಡ್ ಇರ್ಬೋದು, ಅಥವಾ ಟೀಕ್ ವುಡ್ ಇರ್ಬೋದು, ರೋಸ್ ವುಡ್ ಇರ್ಬೋದು, ಅದೆಲ್ಲ ಒಂದು ಚರ್ಚೆ ಕೂತ್ಕೊಂತಾವಂತೆ. ಅದ್ರಲ್ಲಿ ಬಿದ್ರು ಹೋಗಿರುತ್ತಂತೆ. ಬಿದ್ರು ಹೋಗ್ಬಿಟ್ಟು ಕೂತಿರುತ್ತಂತೆ. ಎಲ್ಲ ನಾನು ನಿನ್ಗಿಂತ ಮೇಲು ಅಂತ ಮಾತಾಡ್ಕೊಂತ ಇದ್ರಂತೆ. ಸರಿ, ಬಿದ್ರನ್ ನೋಡಿ ಎಲ್ಲ ನಗ್ತಾ ಇದ್ರಂತೆ. ನೀನೇನಕ್ಕೂ ಪ್ರಯೋಜನ ಇಲ್ಲ, ನೀನೇನು ಸುಮ್ನೆ ಉದ್ದೋದೆ ಬೆಳ್ಕೊಂಡಿದ್ಯಾ ಅಷ್ಟೇ, ನೀನೇನಕ್ಕೂ ಇಲ್ಲ ಅಂತ ಅದಕ್ಕೆ ಬಿದ್ರು ಒಂದು ಉತ್ತರ ಕೊಡ್ತಂತೆ. ಇದ್ರಿಂದ ನನ್ನನ್ನ ಟೇಬಲ್ ಮಾಡ್ತಾರೆ, ಮಂಚ ಮಾಡ್ತಾರೆ, ಕುರ್ಚಿ ಮಾಡ್ತಾರೆ, ಅದೆಲ್ಲ ಬಿಡಿ. ಕೊನೆಗೆ ಮಗು, ನೀವು ಹೇಳ್ದಂಗೆ ಮಗು ಹುಟ್ಟವಾಗ ತೊಟ್ಲು ತಗೋಕ್ ಉಪಯೋಗಿಸ್ಕೊಂತಾರೆ, ಮನೆ ಮಾಡ್ಕೊಂತಾರೆ. ಸೂರ್ ಹಾಕ್ತೀನಿ ನಾನು. ಆ ಕಾಲದಲ್ಲಿ ಬಿದ್ರು ಮನೆ. ಆಮೇಲೆ ಈಗ ಎಷ್ಟೋ ನಾವು ಹೋಟೆಲ್ ರೆಸಾರ್ಟ್ ಗಳೆಲ್ಲ ನೋಡಲ್ವಾ, ಎಲ್ಲ ಬಿದ್ರು ಆಯ್ತಾ. ಆಮೇಲೆ ಚಟ್ಟಕ್ ಹೋಗ್ಬೇಕಾದ್ರೂ ನಾನೇ ಬೇಕು. ಬಿದ್ರಲ್ಲೇ ನನ್ನಿಂದ ಅಷ್ಟು ಪ್ರಯೋಜನ ಇದೆ. ಕೊಳಲು ಬಿದ್ರು, ಗಣವಾದ್ಯ ಬಿದ್ರು, ಮಕ್ಕಳು ಕುದುರೆ ಬಿದ್ರು, ಕೇರು ಸುಂದರ ಸ್ತ್ರೀಯರಿಗೆ ಕೇರುವ ಮರ ಬಿದ್ರು, ಬುಟ್ಟಿ ಬಿದ್ರು, ಇದ್ರ ಏನು ನೇಗ್ಲು ಹೊಲ ಉಳಕ್ಕೆ ಬಿದ್ರು, ಕೋಲು ಬಿದ್ರು ದನ ಉಳಕ್ಕೆ. ಈ ಒಂದೊಂದು ಕಲ್ಲ ಈ ಮಾನವ ಭೂಮಿ ಮೇಲೆ ಈ ಬಿದ್ರು ಮಾನವ ಕುಲಕ್ಕೆ ಒಂದು ತಾಯಿ ಸಮಾನ. ಹೌದು ಅಲ್ಲ, ಅದನ್ನ ಮಾತೊಂದು ಬಂತು, ಇದೆಷ್ಟು ಇಂಪಾರ್ಟೆಂಟ್ ಅಂದ್ರಲ್ಲ ನೀವು, ಅದಕ್ಕೆ ನನಗೆ ಇದು ಕೋಲು. ಬಸವಣ್ಣರು ಹೇಳವ್ರೆ, ಸಿರವೇ ದಂಡಿಗೆಯ ಕಾಲೇ ಕಂಬಗಳು ದೇಹವ ದೇಗುಲ, ಸಿರವೇ ದಂಡಿಗೆ ನನ್ನ ನರವೇ ತಂತಿಯಯ್ಯ, ನನ್ನ ಕಡ್ಡಿನೇ ನಾದವಯ್ಯ ಅಂತ ಹೇಳ್ಬಿಟ್ರು. ಬಾರಿ ಜ್ಞಾನ ಇದೆ ಅಮ್ಮ. ಇದು ತುಂಬಾ ಅಡಗಿದೆ. ಈ ಬಿದ್ರು ಶ್ರೇಷ್ಠ ಈ ಜಗತ್ತಿಗೆ ಅಂತ ನೀವ್ ಹೇಳಿದ್ದು ಕರೆಕ್ಟ್ ಅಮ್ಮ. ತುಂಬಾ ಉತ್ತರ. ಹೌದು. ಅಲ್ಲಿ ಹಿಂದ್ಗಡೆ ಎಲ್ಲ ನೋಡಿದ ಟಾರ್ಪಲ್ ಹಾಕಿದಿರಿ, ಕೆಲವು ಕಡೆ ಬಟ್ಟೆ ಹಾಕಿದಿರಿ, ಅದೆಲ್ಲ ಮಾಡಿದಿರಿ. ಒಂದು ಮಳೆ, ಅಕಸ್ಮಾತ್ ಮಳೆ ಬಂದ್ರೆ ಇವೆಲ್ಲ ತುಂಬಾ ಅಮೂಲ್ಯವಾದಂತ ವಸ್ತುಗಳು, ಅದೇನ ಹಾಳಾದ್ರೆ ಮತ್ತೆ ಯಾರಾದ್ರೂ ಕಳ್ರು ಆರಾಮಾಗಿ ಬರ್ಬೋದು, ಒಳಗಡೆ ಬಂದು ತಗೊಂಡು ಹೋಗೇ ಬಿಟ್ರೆ ನೀವು ಇಲ್ಲಿರೋದಿಲ್ಲ. ಅವಾಗ ಏನ್ ಪರಿಸ್ಥಿತಿ ಏನಾಗ್ಬೇಕು ನಿಮ್ಗೆ? ಅಮ್ಮ, ಈಗ ನಾನು ಈ ಏಕತಾರಿ ಯಾರೋ ಇರೋರು ಒಂದಿಷ್ಟು ಕೊಟ್ಟು ಹೋಗ್ತಾರೆ. ಅದ್ರನ್ನೇ ಈ ಮಿಷಿನ್, ಇದು ಕೊರಿಯೋ ಮಿಷಿನು, ಇಂಥವೆಲ್ಲ ಸುಲಭವಾದ ಮಿಷಿನ್ ತಂದು ಮಡಗಿದ್ದೆ. ಕೆಲವರು ಎತ್ಕೊಂಡು ಹೋಗ್ಬಿಟ್ಟವ್ರಮ್ಮ. ಅದಕ್ಕೆ ನಾವ್ ಏನ್ ಮಾಡೋದು? ಸುತ್ತನೂ ಒಂದ್ ಏನಾದ್ರು ಮಾಡ್ಕೊಡಕ್ಕೆ ಯಾರು ನನ್ಗೆ ಸಪೋರ್ಟ್ ಇಲ್ಲ. ಒಂದಿಷ್ಟು ಏನಾದ್ರು ಬೀಗ ಹಾಕಿ ಮಡಗಿ. ಅಲ್ಲ, ಸುತ್ತು ಯಾರು ಸಪೋರ್ಟ್ ಮಾಡೋದಿಲ್ಲ. ಗವರ್ಮೆಂಟ್ ಮಾಡ್ಬೇಕಲ್ವಾ? ಮಾಡ್ಬೇಕಮ್ಮ. ಅವ್ರಿಗೆ ನಮ್ಮಂತ ಇಂಥ ಒಳ್ಳೆ ಕೆಲಸ ಯಾರು ಮಾಡಲ್ಲ. ಅದ್ರೊಳಗೆ ಗುರ್ತಿಸ್ಬೇಕಪ್ಪಾಜಿ. ಯಾಕಂದ್ರೆ
ಅಮ್ಮ ಇವಾಗ ಮೊಬೈಲ್ ನೋಡಿ, ನೀವು ಕರ್ಕೊಂಡೋಗಿ ಕೋಟ್ಯಾಂತರ ಜನ ನೋಡ್ತಾನೆ ಇರ್ತಾರೆ. ಈ ರಾಮಯ್ಯ ಯಾರು, ಏಕತಾರಿ ಏನು, ಈ ಇಡೀ ನಾಡಿಗೆ ಏನು ಈ ಏಕತಾರಿಯಿಂದ ಉಪಯೋಗ ಅಂತ ಯಾರು ಒಬ್ಬ ಪಂಚಾಯತರು ಬಂದು ಇಲ್ಲಿ ಕೇಳಿ ಇಷ್ಟು ವರ್ಷ ಕಾಲ ಆಗಿದೆ. ಇಲ್ಲಿ ಬಂದು ಏನು ನೀನು ವ್ಯವಸ್ಥೆ ಅಂದ್ಬಿಟ್ಟು ಇಲ್ಲಿ ನೋಡಿ ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ನನಗೊಂದು ಶಕ್ತಿ ಸಿಗ್ತದೆ. ನಾಡ ಜನಕ್ಕೆ ನಾಡಿಗೆ ಒಂದು ಸೇವೆ ಮಾಡಕ್ಕೆ ನನಗೂ ಚೆನ್ನಾಗಿರ್ತದೆ. ಅಲ್ಲ, ನಿಮ್ಮ ಸಭೆಗಳಿಗೆ ಕರೀತಾರೆ, ಏನಾದ್ರು ಇದ್ರೆ ಪ್ರೋಗ್ರಾಮ್ಗಳಿಗೆ ಕರೀತಾರೆ, ಎಲ್ಲದಕ್ಕೂ ಕರೀತಾರೆ. ಅಂತ ವ್ಯಕ್ತಿನೇ ಹಿಂಗೆ ಏನು ಸುರಕ್ಷತೆ ಇಲ್ದೇ ಇರೋಂತ ಇದ್ರಲ್ಲಿ ಇಷ್ಟು ಒಳ್ಳೆ ಭಂಡಾರ ಇಟ್ಕೊಂಡು ಕೂತ್ಕೊಂಡ್ರೆ ಎಷ್ಟೋ ಸಾಮಾನುಗಳು ಎತ್ಕೊಂಡು ಹೋಗ್ಬಿಡ್ತಾರೆ. ಕುಡ್ಕುರು ಎತ್ಕೊಂಡೋಗಿ ಮಾರ್ಕೊಂಡ್ ಕುಡಿತಾರ. ಹಿಂಗ ಆಗ್ಬಿಟ್ಟು ನನಗೆ ತುಂಬಾ ತೊಂದ್ರೆಲಿ ಇದ್ದೀನಿ. ಇದು ಸುತ್ತಮುತ್ತ ಕವರ್ ಮಾಡಿ ಒಂದು ಬೇಗ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇದ್ರಲ್ಲಿ ನಾನು ನೋಡ್ರಿ ಇದನ್ನ ಜಮೀನಲ್ಲೇ ಬೆಳೆದು ಈ ನಾಡಿಗೆ ಈ ನಾಡಿನ ಜನತೆ ಇವತ್ತು ನನ್ನ ಭಾರಿ ಕೊಂಡಾಡ್ತಾರೆ, ಭಾರಿ ಸುಖ ಪಡ್ತಾ ಇದ್ದಾರೆ. ಏಕರಾದ ನಾವೊಂದು ಮನೇಲಿ ಇತ್ತು ಅಂದ್ರೆ ಆ ಸಣ್ಣ ಸಣ್ಣ ಮಕ್ಕಳುಗಳು ಹೊಟ್ಟೆಲಿಂದ, ಈ ಕಾಲದಲ್ಲೆಲ್ಲ ಹೊಟ್ಟೆಲಿಂದ ಬರುವಾಗಿನ ಮೊಬೈಲ್ ಹಿಡ್ಕೊಂಡ್ ಬಂದ್ಬಿಟ್ಟವೆ, ಸತ್ಯ ಬಂದ್ಬಿಟ್ಟವೆ. ಅದೇನ್ ಮಾಡ್ಬೇಕು ನಾವ್ ಇವಾಗ? ಮನೆಗೂ ಒಂದು ಏಕತಾರಿ ತಗೊಂಡೋಗಿ ನಾದದಲ್ಲಿ ಹೇಳ್ತಾರೆ, ಅಪ್ಪ ತಾತ ಇದು ಏಕತಾರಿ ಅಂದ್ರೆ ಏನು ಅಂತ ಕೇಳ್ತೇವೆ. ಅಮ್ಮ ಏಕತಾರಿ ಅಂದ್ರೆ ಕಬೀರದಾಸರು, ಕನಕದಾಸರು, ದಾಸಾನದಾಸರುಗಳು ಈ ಮಾಣಿಗ್ಯ, ಈ ಹಾಡುಗಳು, ತತ್ವಪದ, ಆಧ್ಯಾತ್ಮಿಕ ಜ್ಞಾನ. ತತ್ವಪದ ಅಂದ್ರೆ ಏನಂತ ಕೇಳ್ತಾರೆ. ತತ್ವಪದ ಆತ್ಮದ ಜ್ಞಾನ ಬೆಳೆಸೋದಕ್ಕಪ್ಪ, ಆತ್ಮ ಒಳ್ಳೆ ದಾರಿಲಿ ನಡೆಯಕ್ಕೆ ಅಂತ ಎಲ್ಲ ಮಕ್ಕಳು ಇದ್ರ ಬಗ್ಗೆ ಎಲ್ಲ ಅವ್ರು ಹೇಳ್ಕೊಡ್ತಾರೆ. ಈ ಮೊಬೈಲ್ ಒಲವು ಬಿಟ್ಬಿಟ್ಟು ಏಕದಾರಿ ಕಡೆ ಬಂದಾಗ ಮಕ್ಕಳುಗಳು ಒಳ್ಳೆ ದಾರಿಲಿ ನಡೆಯಕ್ಕೆ ಅವಕಾಶ ಇರ್ತದೆ. ನೋಡಿ, ಒಳ್ಳೆ ಓದು, ಒಳ್ಳೆ ಒಂದು ಪುಸ್ತಕ, ಇಂಥ ಒಂದ್ ನಾದ, ಇಂಥ ಸ್ವರಗಳು, ಇವನ್ನೆಲ್ಲ ನಾವು ಕೇಳಿಸ್ತಾನೆ ಮಕ್ಕಳನ್ನ ಬೆಳೆಸ್ಬೇಕಮ್ಮ. ಇವತ್ತು ಹಂಗಾಗ್ಬಿಟ್ಟಿದೆ. ಈ ಟಿವಿ ಮೊಬೈಲ್ ಬಂದು ಈ ಜಗತ್ತು ಏನಾಗ್ಬಿಟ್ಟಿದೆ, ಮಕ್ಕಳುಗಳು ನ್ಯಾರವಾಗಿ ಬೆಳಿತಾ ಇಲ್ಲ ಕಾಣ್ತದೆ ಅಮ್ಮ, ಕಾಣ್ತದೆ. ಮೊಬೈಲ್ ಅಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಇದ್ರಲ್ಲೆಲ್ಲ ಬುದ್ಧಿ, ಜ್ಞಾನ, ಬೆಳಕು, ಶಾಂತಿ, ನೆಮ್ಮದಿ. ಅಪ್ಪ ಒಂದೊಂದಲ್ಲ, ಆ ಕಾಲದಲ್ಲಿ ಇದ್ದವ್ರು 100 ವರ್ಷ ಬದುಕವ್ರೆ ಇದನ್ನ ಹಿಡಿದವ್ರು. ಹೌದೌದು. ಇವತ್ತು ಜಾನಪದ ಬೇರೆ, ಏಕತಾರಿ ಇದು ಹುಟ್ಟಿದ್ದು ಅಮ್ಮ ಕಲಿಯುಗ ಎಂಡು, ಸತ್ಯಯುಗ ಸ್ಟಾರ್ಟ್ ನಲ್ಲಿ. ಪಾಂಡವರ ಕಾಲದಲ್ಲಿ ಇದು ಹುಟ್ಟಿತ್ತು. ಪಾಂಡವರ ಕಾಲದಲ್ಲಿ ಜಾನಪದ ಹುಟ್ಟಿತ್ತು. ನಮ್ಮ ಭಾರತ ದೇಶದಲ್ಲೇ ಇದು ಹುಟ್ಟಿತ್ತು ಅಂತ. ಇದು ಪವಿತ್ರವಾದ ಭಾರತ ದೇಶ, ಒಳ್ಳೆ ಪುಣ್ಯವಾದ ಭೂಮಿ, ಪಾಂಡವರ ಭೂಮಿ, ಸತ್ಯವಾದ ಭೂಮಿ. ಇವತ್ತು ಈ ನಮ್ಮ ಭಾರತ ದೇಶ, ಈ ಮಣ್ಣಿನ ಮೇಲೆ ಹುಟ್ಟಬೇಕು ಅಂತ ನಾವು ನೀವೆಲ್ಲ ಪುಣ್ಯ ಮಾಡಿದ್ದೀವಿ ಅಂತ. ಅದರಲ್ಲೂ ಕನ್ನಡಿಗರಾಗಿ ಹುಟ್ಟಿದ್ದು ನಮ್ ಪುಣ್ಯಮ್ಮ. ಹೀಗಾಗಿ ಸತ್ಯವಂತರ ಭೂಮಿ ಇದು. ಇದನ್ನ ತಿಂದ್ರೆ ಏನೇನ ಬರಲ್ಲ. ಇದನ್ನ ತಿಂದ್ರೆ ಅಮ್ಮ, ಇದು ನೋಡ್ರಿ ಪ್ರಕೃತಿಯಲ್ಲೇ ಬೆಳೆಯೋದು. ಅಂಬು ಬೆಳೆದಂಗೆ ಹಂಬರಿತಾ ಇರ್ತದೆ ಭೂಮಿ ಮೇಲೆ. ಚಪ್ಪರದ ಮೇಲೆ ಹಬ್ಬರಿಸ್ಬೋದು, ಮನೆ ಮೇಲೆ ಹಬ್ಬರಿಸ್ಬೋದು, ಎಲ್ಲ ಅಂಬು ತರ ಬೆಳೀತಾ ಇರ್ತದೆ. ಇದು ಫಸ್ಟ್ ಹೂವು ಆಯ್ತದೆ, ಆಮೇಲೆ ಅದರೊಳಗೆ ಪೀಚ್ ಆಯ್ತದೆ, ಆಮೇಲೆ ಕಾಯಿ ಆಯ್ತದೆ, ಆಮೇಲೆ ಹಣ್ಣಾಯ್ತದೆ, ಆಕಾರ ಗುಂಡಿಗೆ ಬೆಳೀತಾ ಇರ್ತದೆ. ಇಡೀ ಜಗತ್ತು ಒಂದು ಭೂಮಿ ಆಕಾರ, ಗುಂಡು ಆಕಾರದಲ್ಲಿರೋದು. ಅದೇ ತರ ಬೆಳೆದು ಇದು ಲಾಸ್ಟ್ ನಲ್ಲಿ ತಳ್ಳಾದ್ಮೇಲೆ ನೋಡಿ ಹಿಂಗ್ ಕಿತ್ಕೊಂಡ್ಬಂದು ನಾವು ಏಕತಾರಿ ಮಾಡಿದ್ರೆ 40-30 ವರ್ಷ ಈ ಮನುಷ್ಯರ ಆತ್ಮನ ಸೆಳ್ಕೊಂಡು ಶುದ್ಧ ಮಾಡಿ, ಕಾಮ, ಕ್ರೋಧ, ಮದ, ಮಸ್ತರಗಳು, ಮೋಹ ಇಂಥವೆಲ್ಲ 6 ಜನ ಅಣ್ಣ ತಮ್ಮದ್ರು ನಮ್ಮ ಹೆಣ್ಣಿಗೂ ಅದೇ, ಗಂಡುಗೂ ಅದೇ. ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಹೆಣ್ಣನ್ ಸರಿ ತಗೊಂಬರ್ತದೆ ಪಾತ್ರ ಮಾಡಕ್ಕೆ, ಗಂಡನ್ ಸರಿ ಪಾತ್ರ ಮಾಡಕ್ ಬರ್ತದೆ. ನಾವೆಲ್ಲ ಪಾತ್ರಧಾರಿಗಳು. ಈ ಜಗವೆಂಬ ನಾಟಕ ಮಂದಿರದಲ್ಲಿ ನೀವೆಲ್ಲರೂ ಪಾತ್ರ ಮಾಡ್ತಾ ಇದ್ದೀವಮ್ಮ. ಅವನು ಸೂತ್ರಧಾರಿ ಮೇಲೆ ಅವನೇ, ನಮ್ಗೆ ಡೈರೆಕ್ಟರ್ ಅವನು. ಕರೆಕ್ಟ್. ಹಿಂಗಾಗಿ ಇದ್ರಾಗೆ ಜ್ಞಾನದ ಬೆಳಕು ನೀಡ್ತದೆ ಏಕತಾರಿ ಹಿಡಿದವನಿಗೆ. ಸೊ ಇದು ಎಳೆದಾಗಿ ಇದೊಂದು ಶುಗರ್ ಬರಲ್ಲ ನೋಡ್ರಿ ಅಮ್ಮ. ಇದು ಎಳೆದಾಗ ಕಾಯಿ, ಎಳೆ ಕಾಯಿ ಇದ್ದಾಗ ಕಿತ್ಕೊಂಬಂದು ಮನೆ ಒಳಗೆ ತಗೊಂಬಂದು ಯಾವ ಪಲ್ಯ ಮಾಡ್ಕೋಬೇಕು. ಇದರಿಂದ ಮಜ್ಜಿಗೆ ಸಾರು ಮಾಡಿದ್ರೆ ಬಹಳ ರುಚಿಯಾಗಿ ಚೆನ್ನಾಗಿರ್ತದೆ. ಮಜ್ಜಿಗೆ ಸಾರು ಮಾಡ್ಬೋದು, ಮಜ್ಜಿಗೆ ಹುಳಿ ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಆಮೇಲೆ ಬಸ್ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಆಮೇಲೆ ಹುಳಿ ಸಾರು ಮಾಡ್ಬೋದು. ಆಮೇಲೆ ಇಷ್ಟು ಸಾರುಗಳು ಸಾಂಬಾರು ಮಾಡಿದ್ರೆ ಅದ್ರ ರುಚಿ ಇಡೀ ಜಗತ್ನಲ್ಲಿ ಯಾವ ತರಕಾರಿನೂ ರುಚಿ ಬರಲ್ಲ.
ಉದ್ದು ಸ್ವಾರಿನೂ ರುಚಿ ಬರಲ್ಲ. ಅಂತಹ ರುಚಿ ಒಂದ್ಸಾರಿ ತಿಂದು ನೋಡ್ರಿ ನಿಮ್ಗೂ ಗೊತ್ತಾಗ್ತದೆ. ನೋಡ್ಬೇಕು. ಜನಗಳಿಗೆ ಇದು ದೇವ್ರ ಕಾಯಿ ತಿನ್ಬಾರ್ದು ಅಂತ ನಾವು ಮಾಂಸಾಹಾರಿ ತಿಂತೀವಿ, ಈ ಕಾಯಿ ತಿಂದ್ರೆ ಏನು ದೇವ್ರು ನಮಗೆ ಹಂಗ್ ಮಾಡುತ್ತೆ ಹಿಂಗ್ ಭಯ ಬೀಳ್ತಾರೆ. ಭಯ ಬೀಳ್ಗುಡ್ದು. ಮನಸ್ಸು ಶುದ್ಧ ಇಲ್ಲಲ್ಲಿ ಏನಿಲ್ಲ, ಏನ್ ತೊಂದ್ರೆನೇ ಇಲ್ಲ, ತಿನ್ಬೋದು, ಎಲ್ರು ತಿನ್ಬೋದು, ಏನ್ ತೊಂದ್ರೆ ಇಲ್ಲ. ಸುಮ್ನೆ ಅಜ್ಞಾನದಿಂದ ಹೇಳ್ಕೊಂತಾರೆ ಜನ ಅಷ್ಟೇನೆ. ನಮ್ಮ ಮನಸ್ಸು ಶುದ್ಧ ಇದ್ರೆ ಸಾಕು, ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ 5-6 ಕಾಯಿಲೆಗೆ ತುಂಬಾ ಒಳ್ಳೇದಮ್ಮ. ಯಾವ್ಯಾವ್ದು? ನೋಡ್ರಿ, ಶುಗರ್ಗೆ, BP-ಗೆ, ಜ್ಞಾಪಕ ಶಕ್ತಿಗೆ, ರಕ್ತನಾಳ ಕಾಯಿಲೆಗೆ, ಇಂತಿಂತ ಒಂದು 5-6 ಕಾಯಿಲೆಗಳಿಗೆ ತುಂಬಾ ನಾನು ಟೆಸ್ಟ್ ಮಾಡಿದೀನಿ. ನಮ್ ಡಾಕ್ಟರ್ ಸಿದ್ಲಿಂಗಯ್ಯನವರು ಅಂತ ಇದ್ರು, ಅವ್ರಿಗೆ ಈ ಎಳೆಕಾಯಿನ ತಗೊಂಡೋಗಿ ಕೊಟ್ರೆ ಅವ್ರಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋರು ಸ್ವಾರದಲ್ಲಿ. ಅವರು ಎಲ್ಲ ತುಂಬಾ ಇದನ್ನ ಅವ್ರಿಗೂ ಏಕತಾರಿ ಕೊಟ್ಟು ಒಂದು ನಾದನ ಅವ್ರಿಗೂ ಪ್ರಾಕ್ಟೀಸ್ ಕೊಡ್ತಿದ್ದೆ, ಅವರು ನುಡಿಸ್ತಾ ಇದ್ರು. ಮೊನ್ನೆ ಇದರಲ್ಲಿ ಕೊರೋನಾದಲ್ಲಿ ಅವರು ಶರೀರ ಬಿಟ್ರು. ಭಗವಂತ ಯಾವ್ದೋ ಒಂದು ನಕ್ಷತ್ರ ಹೋಯ್ತು ಅಂತ ತಿಳ್ಕೊ, ಅವ್ರದ್ದು ಎಲ್ಲಾರ್ದು ಒಂದು ಪಾತ್ರ, ನಮ್ಮ ಪಾತ್ರ ಮುಗಿಸ್ಕೊಂಡು ಹೋಗ್ಬೇಕು. ಕಲಿಯಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಮ್ಮ? ಇದೇನಿಲ್ಲ, ಈಗ ನಾವು ಸಾವಿರಾರು ಜನ ಏಕತಾರಿ ತಗೊಂಡೋಗ್ತಾರೆ, ಇಲ್ಲೇ ಕೂತ್ಕೊಂಡು ಇಲ್ಲೇ ಕಲಿಸ್ತೀನಿ ನೋಡ್ರಿ. ಅವರು ತಾಳ, ಆದಿತಾಳ, ಆಡ್ತಾಳ, ಜಂಪೆ ತಾಳ ಇಂಥ ನೋಡಿ ಇದ್ರಲ್ಲಿ ತಾಳ ಹಾಕೊಡಿಸ್ತೀನಿ. ಒಂದು ಅರ್ಧ ಅವರ್ 1 ಅವರ್ ಒಳಗಡೆ ಇದ್ರನ್ನ ತಗೊಂತಾರೆ, ನಾನು ಇಲ್ಲಿ ಕಲಿಸ್ತೀನಿ ಅಮ್ಮ, ಪ್ರಾಕ್ಟೀಸ್ ಕೊಡಿಸ್ತೀನಿ. ಇದ್ರನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ ತಗೊಂಡೋಗ್ತಾರೆ. ಮತ್ತೆ ನಾನು ಅವ್ರಿಗೇನೆ ಇನ್ನೂ ಕಲಿಬೇಕು ಅಂದ್ರೆ ಈ ಆನ್ಲೈನ್ ನಲ್ಲಿ ಮತ್ತೆ ಇದು ಮೊಬೈಲ್ಗಳಲ್ಲಿ ನಾನು ಕಲ್ಸ್ಕೊಡ್ತೀರಾ? ಇದು ತರಬೇತಿ ಕೇಂದ್ರ ಅಂತ ನಿಮ್ ತಂದೆ ತಾಯಿಯ ಹಿನ್ನೆಲೆ ಅಮ್ಮ, ಅದು ಒಳ್ಳೆ ಪ್ರಶ್ನೆ. ನೋಡ್ರಿ, ನನ್ನ ತಂದೆ ತಾಯಿ, ನನ್ನ ತಂದೆ ಏಕತಾರಿ, ನಮ್ಮ ತಾತ ಕೆಂಚಪ್ಪ ಅಂತ ಇದ್ರು. ಕೆಂಚಪ್ಪ ಅಂತ ಕೆಂಚಿನಪಾಳ್ಯ ಅಂತ ಅವ್ರಿಗೆ ಹೆಸರಿಕ್ಕೊಂಡ್ಬಿಟ್ಟಾರೆ. ಒಳ್ಳೆ ಪುಣ್ಯಾತ್ಮರು ಮಾತ್ರ ಹೆಸರಿಕ್ಕದು ಕೆಂಚಿನಪಾಳ್ಯ ಅಂತ. ಕೆಂಚನಪಾಳ್ಯ ಅಂತ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದೆ. ನಗರ ಜಿಲ್ಲೆದಲ್ಲಿ ಈ ಒಂದು ಹಳ್ಳಿ ಆಗಿತ್ತು. ಇವಾಗ ಬೆಂಗಳೂರೆಲ್ಲ ಕೂಡ್ಕೊಂಬಿಟ್ಟದೆ, ಬೆಳಿತಾ ಬರ್ತಾ ಇದೆ. ಕೆಂಚಿನಪಾಳ್ಯ ಅಂತ ಒಂದು ಹಳ್ಳಿ. ಅದರಲ್ಲಿ ನಾನು ನಮ್ಮ ತಂದೆ ಹೆಸರು ಮುತ್ತನಾರಾಯಣಪ್ಪ ಅಂತ. ಅವರು ಸುಮಾರು ಈ ಊರೆಲ್ಲ ಒಂದು 200-300 ಮನೆ ಅವರೊಬ್ರು ತಲೆಯಿಂದ ಆಗದು. ಇವಾಗ ನಮ್ಮ ತಾತನ ತಲೆಯಿಂದ ಏನ್ ಮಾಡ್ತಿದ್ರು ಅವರು? ಯಾರು? ನಮ್ಮ ತಾತವರು. ಅವರು ಗೋವುಕತೆ ಆಡ್ಕೊಂಡು ಗೋವು ಪುರಾಣಗಳು ಹಾಡುಗಳು ಕೇಳ್ತಾ ಅವರು ಕಲ್ಲೊಡೆಯೋ ಕೆಲಸ ಮಾಡ್ತಾ ಇದ್ರು. ಕಲ್ಲೊಡ್ದು ಎಲ್ಲಾ ಕಡೆನೂ ಕಲ್ಲುಗಳು ಹೊಡೆದು ಕಣಜ ಕಟ್ಟೋದು, ರಾಗಿ ಕಣಜ ಕಟ್ಟೋದು, ಇದೆಲ್ಲ ಕಲ್ಲು ಕೆಲಸ ಮಾಡ್ತಾ ಇದ್ರು. ಈ ಅಮೃತ ನಾರಾಯಣ ಸ್ವಾಮಿ ಬೆಟ್ಟದಲ್ಲಿ ಒಂದು ದೇವಸ್ಥಾನಗಳಲ್ಲಿ ಕಲ್ಲು ದೇವಸ್ಥಾನ, ಅವಾಗ 100-200 ವರ್ಷಗಳೇ ಕಲ್ಲು ದೇವಸ್ಥಾನ ಕಟ್ತಾ ಇದ್ದಿತ್ತು. ಜೊತೆಗೆ ಅವರು ಏನ್ ಮಾಡ್ತಿದ್ರಮ್ಮ ಅಂದ್ರೆ, ಕೆಂಚಪ್ಪಾಜಿಯವರು ಗೋವು ಕಟ್ಟೆಗಳು ಕಟ್ಟದ್ದು ಜಾಸ್ತಿ ಇತ್ತು. ಅಂದ್ರೆ ಇಡೀ ಈ ಕಡೆ ಸುತ್ತಮುತ್ತಲೂ ಈ ಗೋಡಿಪುರ ಮನೆಗಳವೆ ಗೋವು ಕಟ್ಟೆಗಳು. ಎಲ್ಲಿ ಅವ್ರ ಗೋವು ಕತೆ ಅಂದ್ರೆ ಬಹಳ ಇಷ್ಟ ಅವ್ರಿಗೆ. ಗೋವು ಎಲ್ಲೆಲ್ಲಿ ದಿನ್ನೆದು ಅಲ್ಲಿ ಕಲ್ಲೊಡೆಯೋದು, ಕಟ್ಟೆ ಕಟ್ಟೋದು, ಅಲ್ಲಿ ನೀರ್ ನಿಲ್ಲಂಗ್ ಮಾಡೋದು. ದನ ಕರುಗಳಿಗೆ ಬಂದ್ರೆ ನೀರ್ ಕುಡಿಯಕ್ಕೆ ಕೆಂಚಪ್ಪರು ಈ ಬೇಸಿಗೆ ಕಾಲದಲ್ಲಿ ಕುಡಿದ್ಬಿಟ್ಟು ಅವು ಮೈ ಉಜ್ಜಕ್ಕೆ ಕುಡಿದ್ಬಿಟ್ಟು ಹಿಂದಕ್ಕೆ ತಿರುಗಿದಾಗ ಒಂದು ಕಲ್ಲು ಕಾಣೋದು, ಕಲ್ಲು ನೆಡೋರು ಅವರು. ಒಂದು ಕಲ್ಲು ಅಂದ್ರೆ ಒಂದು ಚಪ್ಪಡಿ, ಒಂದು ಕೂಚನ ನೆಡೋರು, ಕಲ್ಲು ಕೂಚನ ನೆಟ್ಬಿಟ್ರೆ 2-4 ಕೂಚ ನೆಟ್ರೆ ಬಂದು ಒಂದೊಂದು ಹಸ್ಗಳು ಒಂದೊಂದು ಮೈ ಉಜ್ಕೊಂಡು ಅಲ್ಲಿ ಮುಂದೆಗಡೆ ಒಂದು ಆಲದ ಮರ ಹಾಕಿರೋರು. ಆಲದ ಮರ ಹಾಕಿರೋ ದೊಡ್ಡ ಆಲದ ಮರ, ಆ ನೆಳ್ಳಲ್ಲಿ ಮನಿಕೊಂಡು ಒಂದು ತಂಪತ್ತಾದ್ಮೇಲೆ 3 ಗಂಟೆ ಮೇಲೆ 4 ಗಂಟೆ ಮೇಲೆ ಒಂದರಿಂದ ಕಮ್ಮಿ ಮಾಡ್ಕೊಂಡು ದನಗಳು ಮೆಲ್ಕ ಹಾಕೊಂಡು ಊರಿಗೆ ಬರೋವು ಆ ಕಾಲದಲ್ಲಿ. ಅಂತ ಒಳ್ಳೊಳ್ಳೆ ಕೆಲಸ, ಅದಕ್ಕೆ ಅವರೇ ಸಿಕ್ಕಿರೋದು. ಒಳ್ಳೊಳ್ಳೆ ಕೆಲಸ ಮಾಡಿದರೆ ಅವರು. ಅದಕ್ಕೆ ಕೆಂಚಪ್ಪಾಜಿ ಅಂತ ಇಡೀ ಸುತ್ತಲಿಗೂ ಒಂದು ಹೆಸರು. ಆ ಮಹಾತ್ಮರು, ಒಳ್ಳೆ ತ್ಯಾಗವಸರು, ಒಳ್ಳೆ ಯೋಗಿಗಳು ಅಂತ ತುಂಬಾ ಹೆಸರಿದೆ. ಕೆಂಚಪ್ಪನ ಹೆಸರು ಅಂತ ಇಟ್ಟಿದ್ದಾರೆ. ಸುಮಾರು ಕಟ್ಟೆಗಳು ಎಲ್ಲ ಕಟ್ಟಿದ್ದಾರೆ. ಗೋವು ಕತೆ ಕೇಳ್ಕೊಂಡೇ ಅವರು ಶರೀರ ಬಿಟ್ರಮ್ಮ. ಅವ್ರು ಇದ್ದಾಗ್ಲೇನೇನೆ ಮನೆ ಒಂದು ಬಂಡೆನ ಕೊರ್ದ್ಬಿಟ್ಟು ಮನೆ ಒಳಗಡೆ ಬಂಡೆ ಅಡೆ ಮನೆ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಕುಂಡ್ರಿಸ್ಬಿಟ್ಟಿತ್ತು ಅಲ್ಲಿ. ಆ ತರ ಕಾಯಕ ಬಯಸ್ಕೊಂಡ್ರು ಅವರು. ಅವ್ರ ಮೊಮ್ಮಗ ನಾನು ಏಕತಾರಿ ರಾಮಯ್ಯ. ನಿಮ್ಮ ಬಾಲ್ಯ ಅಥವಾ ನೀವು ನಿಮ್ಮ ಮಕ್ಕಳನ್ನ ಬೆಳೆಸಿದ್ದು, ಮದ್ವೆ? ಅಮ್ಮ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ಗೆ ನಮ್ಮಮ್ಮ ಗಾಳಿ ಹೆಣ್ಮಕ್ಕ ಅಂತ, ನಮ್ಮಪ್ಪ ಮುತ್ತನಾರಾಯಣಪ್ಪ ಅಂತ. ನಮ್ಮ ತಾಯಿಗೆ 12 ಜನ ಮಕ್ಳುಗಳು, ಎಲ್ಲಾ ಸತ್ತೋಗ್ಬಿಟ್ಟು. ಒಂದು 7 ಜನ ಉಟ್ಕೊಂಡ್ರು. ಆ ಕಾಲದಲ್ಲಿ ಆಪರೇಷನ್ ಇರ್ಲಿಲ್ಲ, ಹಂಗೆ ನಾನು 3ನೇನಮ್ಮ.
ಎಲ್ಲಾರನು ಓದ್ಸಕ್ಕಾಗಲ್ಲ, ನೀನೊಬ್ಬ ಹೋಗಿ ಸಂಬಳ ಇರಪ್ಪ ಗೌಡ್ರು ಮನೇಲಿ ಅಂದ್ಬಿಟ್ಟು ನನ್ನ ಸಂಬಳಕ್ಕೆ ತಗೊಂಡೋಗಿ ಕಂಬಳಕ್ಕೆ ಹಾಕ್ಬಿಟ್ರು. ಅವರೆಲ್ಲ ಓದಿ ಒಂದಿಬ್ರು 3 ಜನ ಅಷ್ಟು ಓದ್ಕೊಂಡ್ರು, ನಾನು ಓದ್ಲಿಲ್ಲ. ನಾನು ಸಂಬಳದ ಜೀತದ ಮನೇಲಿ ರಾತ್ರಿ ಹೊತ್ತು ಕನಕ ಕಮಲ ಅಂತ ಬರ್ದೆ. ಅಲ್ಲಿ ನಾಟಕ ಕಲಿಸ್ತಾ ಇದ್ರು, ಒಂದು ಪೌರಾಣಿಕ ನಾಟಕ ವಜ್ರಪ್ಪನವ್ರು ಕಲಿಸ್ತಾ ಇದ್ರು. ಅಲ್ಲಿ ನಾನು ಹಿಂದೆ ಹೋಗಿ ನಿಂತ್ಕೊಂಡೆ, ನೋಡ್ಕೊಂಡು ಅವ್ರನ್ನ ಕೈ ನೋಡ್ಕೊಂಡೆ ನಾನು ಕಲಿಬೇಕಲ್ಲ ಅಂದ್ಬಿಟ್ಟು ಯಾರು ದಂಬಿದಾಸರುಗಳು ಕೈಪೆಟ್ಟಿ ತಗೊಂಡೋಗ್ತಾ ಇದ್ರು. ರಾತ್ರಿ ಹೊತ್ತು ನನಗೆ ಕಾಸಿ ಇರ್ಲಿಲ್ವಲ್ಲ, ಆ ಬಸ್ ಸ್ಟಾಪಲ್ಲಿ ಹೋಗ್ಬಿಟ್ಟು ರಾತ್ರಿ ಹೊತ್ತು ಬಸ್ಸು ತೊಳೆಯೋದು, ಅಲ್ಲೊಂದು 4 ಅಣಿ ಇಸ್ಕೊಳೋದು, ಅದು ದಿನ ಹಾಕೊಂಡು ಕೂಡ ಹಾಕೊಂಡು ಒಂದು ಪೆಟ್ಟಿ ತಗೊಂಡು ಒಂದು ಬಸವಣ್ಣನ ದೇವಸ್ಥಾನದಲ್ಲಿ ಬಂದು ನಮ್ಮ ಮನೆಗೆ ಬಂದಮೇಲೆ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ನಾಟಕದ ಮೇಷ್ಟ್ರಾಗೋದೆ ಅಮ್ಮ. ನಾಟಕದ ಮೇಷ್ಟ್ರು 40 ವರ್ಷದಿಂದ ನಾಟಕದ ಮೇಷ್ಟ್ರಾದೆ. ಆಮೇಲೆ ನಾಟಕದ ಮೇಷ್ಟ್ರಾಗಿ ಈ ಸುತ್ತಮುತ್ತನು ಒಂದು 60-70 ಜನ ಶಿಷ್ಯರು ಅವರೇ. ಕೆಲವರೆಲ್ಲ ಇನ್ನೂ ಅವರೇ, ಕೆಲವರೆಲ್ಲ ಹೋಗ್ಬಿಟ್ರು. ಹಿಂಗಾಗಿ ಈ ನಾಟಕ ಕಲ್ಸ್ಕೊಂಡು ಆ ಫೀಲ್ಡಿಗೆ ಈ ಕಡೆ ಬಂದೆ ನಾನು, ಏಕತಾರಿ ಕಡೆಗೆ. ನಮ್ಮ ಮನೆ ಮಕ್ಕಳು 5 ಜನ ಮಕ್ಕಳಿದ್ದೀವಿ, 2 ಹೆಣ್ಮಕ್ಳಿದ್ದೀವಿ. ಈಗೆಲ್ಲ ಅಲ್ಪ ಸ್ವಲ್ಪ ಎಲ್ಲ ನನಗೂ ಇವಾಗ ಮೊಮ್ಮಕ್ಕಳವೆ, ಇಲ್ಲಿಗೆ ಬಂದಿದ್ದೀವಿ. ಇಷ್ಟೊಂದು ನಾನು ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ ಅದೇ ಹೆಂಗ್ ಓದಿಸಿದ್ರಿ ನೀವು ಅಂತ ಅಮ್ಮ, ಅದೇ ಬಹಳ ಮುಖ್ಯವಾದ. ಯಾಕಂದ್ರೆ ನಿಮ್ಮ ಮೊದಲನೇ ಮಗಳೇನು ಮಾಡ್ತಾಳೆ ಹೇಳಿ? ಅಮ್ಮ ಮಗಳು ಒಂದು ಸೆಂಟ್ರಲ್ ಕಾಲೇಜಿಗೆ ಹೋಗಿ ಆಫೀಸರ್ ಆಗವಳೆ ಅಮ್ಮ, ಚಿಕ್ಕ ಮಗಳು. ದೊಡ್ಡ ಮಗ ಸಿವಿಲ್ ಇಂಜಿನಿಯರು ಮಾಡ್ಕೊಂಡು ಚೆನ್ನಾಗಿ ಓದ್ಕೊಂಡ್ರು ಮಕ್ಕಳು, ಬಡವ್ರ ಮಕ್ಕಳೇ ಓದೋದು ಇವಾಗ ಹೆಚ್ಚಿಗೆ. ನಾನು ಈ ಏಕತಾರಿಯಿಂದ ಆಮೇಲೆ ರಾತ್ರಿ ಹೊತ್ತು ಹೆಣದ ಮುಂದೆ ನಾವು ಭಜನೆ ಮಾಡಕ್ಕೆ ಹಾರ್ಮೋನಿ ಮೇಷ್ಟ್ರು ನಾನು. ತಬ್ಲಾ ಹಾರ್ಮೋನಿ ನಂದೇ ಒಂದು ತಂಡ ಇತ್ತು, ಕರ್ಕೊಂಡೋಗಿ ಆ ಒಂದು ಹಾರ್ಮೋನಿ ಬಾರಿಸ್ಕೊಂಡು ಮಸಾಣದಲ್ಲಿ ಬಾರಿಸ್ಕೊಂಡು ಮಸಾಣದಲ್ಲಿ ರಾತ್ರಿ ಎಲ್ಲ ಬಾರಿಸಿದ್ರೆ ಇಷ್ಟು ಪೇಮೆಂಟ್ ಅಂತ ಕೊಡೋರು ಅಮ್ಮ. ಆ ಕಾಲದಲ್ಲಿ 3,000 4,000 ಕೊಡೋರು, ಅದೇ ನಮಗೆ ದೊಡ್ಡದು. ಅವಾಗ ಒಂದಿಷ್ಟು ತಂದು ಫೀಸ್ಗಳು ಕಟ್ಕೊಂಡು ಮಕ್ಕಳಿಗೆ ಓದಿಸಿ ನನ್ನ ತಂಡದವ್ರಿಗೂ ಕೊಟ್ಕೊಂಡು ರಾತ್ರಿ ಎಲ್ಲ ನಿದ್ಗೆಟ್ಕೊಂಡು ಬೆಳಗ್ಗೆ ಗಾರೆ ಕೆಲಸ ಮಾಡ್ಕೊಂಡು ಬಿಲ್ಡಿಂಗ್ ಮೇಲೆ ಕೆಲಸ ಮಾಡಿವ್ನಿ, ಸಿಮೆಂಟ್ ಕೆಲಸ ಹಿಂಗ್ ನಿದ್ದೆಗೆ ಇಟ್ಕೊಂಡು ಹಿಂಗೆಲ್ಲ ಮಾಡಿ ಅಮ್ಮ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ. ಆಮೇಲೆ ಈ ಹಳ್ಳದಲ್ಲಿತ್ತು ನಮ್ಮ ಸೀಟಿನ ಮನೆ ಅಂತ ಒಂದಿಷ್ಟು ಇತ್ತು, ಅಲ್ಲಿ ಹತ್ತಕ್ಕೆ ಹೋಗಿ ನಮ್ಮ ಹೆಂಗಸರು ಒಂದ್ಸರಿ ಬಿದ್ದೋಗ್ಬಿಟ್ಟು ಸೊಂಟ ಮುರಿದು ಹಾಕೊಂಡ್ಬಿಟ್ರು. ಆವಾಗ ಏನ್ ಮಾಡೋದು, ಹಿಂಗ ಆಗೋಯ್ತಲ್ಲ ಅಂದ್ಬಿಟ್ಟು ಅವಾಗ ಹೋಗಿ ಎಲ್ಲೋ ಅಲ್ಲಿ ಇಲ್ಲಿ ಅವ್ರು ಕೈ ಕಾಲು ಹಿಡ್ದು ಅದನ್ನ ಕಟ್ಟಿಸಿ ಮಾಡಿ ಬಹಳ ಕಷ್ಟಪಟ್ಟು ಈ ಮಕ್ಕಳು ಸಾಕಿದ್ದೀನಮ್ಮ. ಇವತ್ತು ನನ್ನ ಮಕ್ಕಳು ಬಡ ಮಕ್ಕಳು 2 ಹೆಣ್ಮಕ್ಳವೇ, ಹೆಂಗ್ ಮದುವೆ ಮಾಡ್ತೀಯ ನೀನ್ ತಂಬುರಿ ಹಿಡ್ಕೊಂಡು ಊರಿಗೆ ಅಲ್ಲಿ ಇಲ್ಲಿ ಓದ್ತಾ ಇರ್ತೀಯ ಅಂತ ಅಂದ್ಬಿಟ್ಟು ನನ್ನನ್ನು ಈ ಬೇಕಾದ ಜನ ಆಡ್ಕೊಂಡ್ರಮ್ಮ. ತುಂಬಾ ಆಡ್ಕೊಂಡು ಮುಂದೆ ಬಿಟ್ಬಿಟ್ಟು ನಾಟಕ ಕಳ್ಸೋನ್ ಮನೆಯಲ್ಲಿ ಆಟ ಆಡ್ಸೋ ಮನೇಲಿ ಏನು ಇಲ್ಲ, ನಾಟಕ ಕಲ್ಸೋ ಮೇಲೆ ಏನು ಇಲ್ಲ ಅಂತ ಒಂಥರ ಅಂದ್ಕೊಂಡವ್ರು. ಅವ್ರವ್ರ ಪಾಡ ಅವರೇ ಹೋಗ್ಬೇಕು ನಿನ್ ಮಕ್ಳುಗಳು ಅಂತ ಮುಂದೆ ಬಿಟ್ಬಿಟ್ಟು ಹಿಂದೆ ಬೈಕೊಂಡವ್ರು. ಯಾಕೆಂದ್ರೆ ನಮ್ಮಂತರ ಕಂಡ್ರೆ ಜನ ಈಲ್ಸೋದು ಜಾಸ್ತಿ, ನಿಂದಿಸೋದು ಜಾಸ್ತಿ. ಹಾಗಾಗಿ ಒಬ್ಬ ಗುರುಗಳ ಹತ್ರ ಈ ಮಾತು ಹೇಳಿದೆ ನಾನು, ನೊಂದ್ಕೊಂಡು ಈ ತರ ಹೆಂಗ್ ತಗೊಂಡ್ರಿ ನೀವು, ಸ್ವೀಕರಿಸಿದ್ರಿ? ನೋವು ಆಯ್ತು. ನೋವು ಆದ್ಮೇಲೆ ಇನ್ನೇನು ಮಾಡೋದು, ನೋವಾಗಿ ತಡ್ಕೊಂಡ್ ಬಂದಿದ್ಕೆ ಭಗವಂತ ಈ ನಿಮ್ಮನ್ನ ನೋಡೋ ಭಾಗ್ಯ ಕೊಟ್ಟ. ಈ ಕರ್ನಾಟಕ ಜನ ನನಗೆ ಗ್ರೇಟ್ ಮಾಡವ್ರೆ, ನನ್ನ ತುಂಬಾ ನಾನು ಪ್ರೀತಿಸ್ತಾವ್ರೆ ಕರ್ನಾಟಕ ಜನ. ನಿಮ್ಮಂತಾರಲ್ಲ ಅವ್ರಿಗೆ ಪರಿಚಯ ಮಾಡ್ಕೊಡ್ತೀರಾ, ಅವ್ರನ್ನ ಪ್ರೀತಿಸಿದ್ರೆ ಇಷ್ಟೆಲ್ಲ ಮಾಡಿ ಧೈರ್ಯವಾಗಿ ಸಾಧನೆ ಮಾಡಿದೆ. ಈ ಬಡತನ ತಡೆಯಕ್ಕಾಗಲ್ಲ ಅಂದ್ಬಿಟ್ಟು ನೀರು ಕುಡಿಯಕ್ಕೆ ಹೋಗ್ಬಿಟ್ಟು ನಮ್ಮ ಮನೆ ಮಕ್ಕಳುಗಳೆಲ್ಲ ನನ್ನ ಬಾವಿಲಿ ಅಲ್ಲಿ ಯಾವುದೋ ನಮ್ಮದು ಈ ಸಾರೆ ಬೆಳೀತಾ ಇದೆ, ನೀರು ಕೊಡು ಒಳಗಡೆ ಮುಳಿಕೊಂಬಿಟ್ರು. ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಕಲ್ತ್ಕೊಂಡಿದ್ದೆ. ಆ ಮಕ್ಕಳನ್ನ ತಾಪ್ಕೊಂಡು ಎತ್ಕೊಂಡು ಈಚೆಗೆ ಹಾಕಿ ಯಾರೋ ಫಾದರ್ ಬಂದು ನಮ್ಮನ್ನ ಕಾಪಾಡಿ ಹೋಗಿ ಹಾಸ್ಪಿಟ್ಲಿಗೆ ಹಾಕಿ ಉಳಿಸ್ಕೊಟ್ರು. ಭಗವಂತ ನಮ್ ಕೈ ಬಿಡ್ಲಲ್ಲ, ಇವನ್ ನಮ್ದವ್ರು ಯಾವತ್ತೂ ಕೈ ಬಿಡಲ್ಲ ಭಗವಂತನ ನಮ್ದವ್ರು ಯಾರು ಕೆಟ್ಟಿಲ್ಲಮ್ಮ. ನನ್ನ ಪಾತ್ರದಲ್ಲಿ ಹಿಂಗಿತ್ತು, ದೇವ್ರು ನಾನು ಬದುಕಿಸ್ತಾ ಅಂತ ನಾನು ಇವತ್ತು ಖುಷಿಯಾಗಿದ್ದೀನಿ ಈ ಕರ್ನಾಟಕ ಜನರ ಜೊತೆಯಲ್ಲಿ ಅಮ್ಮ. ನಿಮ್ ಗುರುಗಳಿಗೆ ಏನ್ ಹೇಳಿದ್ರಿ? ಈ ತರ ಹೀಯಾಳಿಸಿದ್ರು, ನಿಂದಿಸ್ತಿದ್ರು? ನಮ್ಮ ಗುರುಗಳು ಏನ್ ಹೇಳ್ತಿದ್ರು ಅಂದ್ರೆ, ಅಪ್ಪ ಅವನ ಕಡೆ ಇರು, ನೀನು ಈ ಜಗತ್ತಾಳೋ ಒಬ್ಬ ನಿರಾಕಾರ ಪರಮಾತ್ಮ ಕಡೆ ಇರು, ನೀನು ಅವನ್ ಸ್ಮರಣೆ ಮಾಡ್ತಾ ಇರು, ಆದಷ್ಟು ಕದೆ ಯಾವುದೋ ರೂಪದಲ್ಲಿ ನಿನ್ ಮಕ್ಳು ಮದುವೆ ಆಯ್ತದೆ ಅಂದ್ರು. ಹಿಂಗೆ ಹೇಳ್ತಾ ಇದ್ರು, ಧೈರ್ಯ ಕೊಡ್ತಿದ್ರು. ದೇವ್ರ ಹೆಂಗ್ ನುಡ್ತಿದ್ರು ಹಂಗೆ ಆಯ್ತು. ಇವತ್ತು ಆ ನಿಂದಿಸ್ತವ್ರೆಲ್ಲ ಬಂದು ನನ್ನ ಹತ್ರ ಕೆಲಸ ಮಾಡಂಗಾದ್ರು ನೋಡಿ. ಅದೇ
ಕರ್ಮ ಅನ್ನೋದು ಯಾವಾಗ್ಲೂ ವಾಪಸ್ ಬರುತ್ತೆ ಅಂತಾರಲ್ಲ. ಫಿಟ್ಟಿಂಗ್ ಅಂದ್ರೆ ತಾಳ್ಮೆ ಇರ್ಬೇಕಮ್ಮ. ಹೌದು. ತಾಳ್ಮೆಯಿಂದ ಈ ಜಗತ್ತು ನಾವು ಸಾಯಕ್ ಹೋಗ್ಬಾರ್ದು, ಕಷ್ಟ ಬಂತು ಅಂತ ಅದನ್ನ ಧೈರ್ಯವಾಗಿ ಎದುರಿಸಿ ಪರಮಾತ್ಮ ದೈವ ನಂಬಬೇಕೋ, ಮನಸ್ಸು ಗಟ್ಟಿಯಾಗಿ ಇರಬೇಕೋ, ಆ ಮನಸ್ಸು ಗಟ್ಟಿಯಾಗಿ ಇರಬೇಕೋ. ಮನಸ್ಸು ಎಂಬುದು ಮಂಜಾಗೈತೆ, ಮನಸ್ಸು ಎಂಬುದು ಮಂಜಾಗೈತೆ, ಹಿಡಿದು ಕಟ್ಟಬೇಕೋ, ದೈವ ನಂಬಬೇಕೋ, ಮನಸ್ಸು ಗಟ್ಟಿಯಾಗಿ ಇರಬೇಕೋ, ಮನಸ್ಸು ಗಟ್ಟಿಯಾಗಿ ಇರಬೇಕೋ. ಎಂತ ಕಷ್ಟ ಬಂದ ಕಲ್ಲ ಬಂಡಿ ಮಾಡಿ ಇಟ್ಕೋಬೇಕು ಅಂತ ಜ್ಞಾನಿಗಳು ಹೇಳಿದಾರಮ್ಮ. ಚೆನ್ನಾಗಿದೆ ನೋಡಿ ಹಾಡು, ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಇದೆಲ್ಲ 2 ರಾತ್ರಿ ಕುತ್ಕೊಂಡು ಈ ಪದಗಳನ್ನ ಆಡ್ತೀನಿ ಅಮ್ಮ, ಏಕತಾರಿ ಪದಗಳನ್ನ. ಇವತ್ತು ಭಗವಂತ ಈ ಕರ್ನಾಟಕ ಜನ ಆಶೀರ್ವಾದದೊಂದಿಗೆ ಇವತ್ತು ನನಗೆ ಆರೋಗ್ಯ ಕೊಟ್ಟ ಬಂದಿರು, ಅವ್ರ ಸೇವೆ ನಾನು ಉಸಿರಿದ ಗಂಟ ಮಾಡ್ತೀನಮ್ಮ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಾವು ಖಂಡಿತ ಇಂಥದನ್ನೆಲ್ಲ ಗುರುತಿಸ್ಬೇಕು, ಸರ್ಕಾರ ಇಂಥದನ್ನ ಗುರುತಿಸ್ಬೇಕು, ಇವ್ರಿಗೊಂದು ಸೂರು ಅನ್ನೋದು ಮಾಡ್ಕೊಡ್ಬೇಕು. ಇಷ್ಟೊಂದು ಬೆಲೆ ಬಾಳುವಂತಹ ಒಂದು ವಸ್ತುಗಳು ಇಟ್ಕೊಂಡಿದ್ದಾರೆ, ಕಟ್ಟಕ್ಕಾಗಲ್ಲ. ಇದನ್ನ ಅವ್ರ ಕೈಯಾರೆ ತಯಾರಿಸ್ತಾರೆ, ಶ್ರಮ ಪಡ್ತಾರೆ. 4 ಗಂಟೆಗಳ ಕಾಲ ಇದಕ್ಕೆ ಒಂದನ್ನ ತಯಾರಿಸಕ್ಕೆ ಅವರು ಶ್ರಮ ಪಡ್ತಾರೆ. ಸರ್ಕಾರ ಇದನ್ನ ಗುರುತಿಸ್ದೆ ಇವರು ಬರೀ ಎಲೆಕ್ಷನ್ ಟೈಮಿಗೆ ಬಂದು ನಾನು ಅದನ್ನ ಮಾಡ್ಕೊಡ್ತೀನಿ, ಶೀಟ್ ಹಾಕಿಸ್ಕೊಡ್ತೀನಿ, ಅದನ್ನ ಹಾಕಿಸ್ಕೊಡ್ತೀನಿ ಅಂತಂದ್ರೆ ಏನ್ ಪ್ರಯೋಜನ ಬಂತು? ನಾನು ಸರ್ಕಾರಕ್ಕೂ ಇದನ್ನೇ ಕೇಳ್ಕೊಳ್ತಾ ಇರೋದು, ಇವ್ರನ್ನ ಗುರುತಿಸಿ ಈ ಟಾರ್ಪಲ್ ಗಿರ್ಪಲ್ ಎಲ್ಲ ತೆಗ್ಸಿ, ಇದಕ್ಕೊಂದು ಕಳ್ರು ಬರ್ದೇ ಇರೋ ಹಂಗೆ, ಮಳೆ ಬಂದ್ರೆ ಏನೋ ಹಾಳಾಗದೇ ಇರೋ ಹಂಗೆ ಅಲ್ವಾ, ವಸ್ತುಗಳು ಕದ್ಕೊಂಡು ಹೋಗ್ಬಿಟ್ರಮ್ಮ. ಬೆಲೆ ಬಾಳುವಂತ ವಸ್ತುಗಳಿರ್ತಾವೆ, ಅದೇ ಇವ್ರಿಗೆ ಚಿನ್ನ ರತ್ನ ಬಂಗಾರ ಬಂಗಾರ ಮಾಣಿಕ್ಯಗಳು ನಮ್ಮೊಬ್ಬನಿಗೆ ಅಲ್ಲ, ಇಡೀ ಕರ್ನಾಟಕ ಜನ, ನಮ್ಮ ದೇಶದ ಜನಕ್ಕೆ ಮಾಣಿಕ್ಯ. ಎಲ್ಲಾ ಜನನು ಪ್ರೀತಿ ಮಾಡ್ತಾರೆ ಈ ವಾದ್ಯಗಳು. ಜನಪದ ಕಲೆ ಮೂಲ ಜನಪದ. ಅದೇ ನಾನು ಇವ್ರುಗಳನ್ನ ಗುರುತಿಸ್ಬೇಕು, ಸರ್ಕಾರನೇ ಇದನ್ನ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇವ್ರಿಗೆ ಏನಾದ್ರೂ ಒಂದು ಪರಿಹಾರ ಮಾಡ್ಬೇಕು ಅಂತ ನಾನು ಸರ್ಕಾರದ ಕಡೆ ಬೇಡ್ಕೊಳ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇವ್ರ ಕಡೆ ಗಮನ ಕೊಡಿ. ನಾವು ಕಳ್ಕೋಬಾರ್ದು, ಇಂಥವ್ರನ್ನ ಉಳಿಸ್ಕೋಬೇಕು. ನಾವು ಹೋಟೆಲ್ಗಳು, ಪಬ್ಬು, ಪಾರ್ಟಿ ಅದೆಲ್ಲದನ್ನು ಒಂದ್ ಸ್ವಲ್ಪ ಬದಿಗಿಟ್ಟು ಇಂಥದನ್ನ ಬೆಳೆಸೋದನ್ನ ಉಳಿಸೋದನ್ನ ಮಾಡ್ಬೇಕು ಅಂತ ಸರ್ಕಾರಕ್ಕೆ ನಾನು ಕೇಳ್ಕೊಂತೀನಿ. ಇದಕ್ಕೆ ಮಹಾ ಖರ್ಚು ಆಗೋದಿಲ್ಲ. ಸೊ ಹಾಗಾಗಿ ಗಮನ ಕೊಡಿ, ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಇದಕ್ಕೆ ಗಮನ ಕೊಡಿ. ಇವ್ರಿಗೊಂದು ಪರಿಹಾರ ಅಂತ ಮಾಡ್ಕೊಡಿ. ಇವ್ರಿಗೂ ಜೀವನ ಆಗತ್ತೆ, ನಮ್ಗಳಿಗೂ ಇಂಥದನ್ನ ಉಳಿಸ್ಕೊಂಡು ಹೋಗಿರೋ ಖುಷಿ ಸಿಗುತ್ತೆ ಸರ್ಕಾರದ ಕಡೆಯಿಂದ. ಇದಾದ್ರೆ ತುಂಬಾ ಒಳ್ಳೆ ಕೆಲಸ ಆಗತ್ತೆ. ಇದನ್ನೆಲ್ಲ ನಾವು ರಕ್ಷಣೆ ಮಾಡ್ತಾ ಇದನ್ನೆಲ್ಲದನ್ನು ನಾವು ಕಾಪಾಡ್ಕೊಂಡು ಬಂದ್ರೆ, ಇಂಥವ್ರನ್ನ ಗುರುತಿಸಿ ಇಂಥವ್ರನ್ನ ನಾವು ಪ್ರೇರಣೆ ಕೊಟ್ರೆ ಇವ್ರಿಗೆ ಇನ್ನೂ ಶಕ್ತಿ ಬರುತ್ತೆ, ಇವ್ರಿಗೆ ಇನ್ನೂ ಬಲ ಬರುತ್ತೆ. ಆವಾಗ ನಮ್ ಜನಪದ ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ ಇವಾಗ. ಅದನ್ನ ಎಲ್ಲದನ್ನು ಇವ್ರ ಮನಸ್ಸಲ್ಲಿ ಮೆದುಳಲ್ಲಿ ಇಟ್ಕೊಂಡು ಕೂತಿದಾರಲ್ಲ, ಅದು ಆಚೆ ಬರುತ್ತೆ, ಇನ್ನು ಹುಮ್ಮಸ್ಸಲ್ಲಿ ಆಚೆ ಬರುತ್ತೆ. ಅವ್ರಗಳಿಗೆ ಇನ್ನ ಹಳೆ ಹಾಡು ನಮಗಳು ಕೇಳೇ ಇಲ್ಲ ಅಂತದೆಲ್ಲ ಗೊತ್ತಿದೆ ಅವ್ರಿಗೆ. ಅದೆಲ್ಲದನ್ನು ಅವರು ಪ್ರದರ್ಶನ ಮಾಡಕ್ಕೆ, ನಮ್ ಕಿವಿಗಳು ಕೇಳಿಸೋ ಹಂಗೆ ಮಾಡೋಗೆ, ತಲುಪೋ ಹಂಗೆ ಆಗೋ ತರ ಆಗತ್ತೆ ಅಂತ ನಾನಿಲ್ಲಿ ಕೇಳ್ಕೊಳ್ತೀನಿ, ಹೇಳ್ತೀನಿ ಕೂಡ. ಅಲ್ಲ ಅಪ್ಪಾಜಿ? ಹೌದಮ್ಮ, ನಾನ್ ಹೇಳಿದ್ರಲ್ಲೇ ನಾನು ಅನ್ಸ್ತಾ ಅಪ್ಪಾಜಿ? ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಈ ನಾಡಿಗೆ. ನಮಗೆ ನಿಮ್ಮಿಂದ ಈ ಜನತೆಗೆ ಒಳ್ಳೆ ಸುಖ ಶಾಂತಿ ಸಿಗ್ತದೆ. ಯಾಕೆ ಗುರುತಿಸ್ಕೊಂಡು ಈ ನಾದದ ದಾರಿಗೆ, ಆಧ್ಯಾತ್ಮಿಕ ದಾರಿಗೆ ಅವರು ಪುಣ್ಯವಂತರಾಗಿ ಬರ್ತಾರೆ ಅಮ್ಮ ನಿಮ್ಮಿಂದ. ಹೌದು, ಅಂದ್ರೆ ನಾನ್ ಹೇಳೋದಿನ್ನ ನಿಮ್ಮನ್ನ ಕಳ್ಕೊಂಡ್ಬಿಟ್ರೆ ನಮ್ಮಷ್ಟು ದಡ್ರಿ ಯಾರಿಲ್ಲ. ಅಯ್ಯೋ ಶಿವ ನಿಜವಾಗ್ಲಮ್ಮ, ಜ್ಞಾನಿಗಳು ಹೇಳೋ ಮಾತಿದು, ಅನುಭವಸ್ತ್ರಮ್ಮ. ನಿಮ್ಗಿನ್ ತುಂಬಾ ಸಣ್ಣೋಳ್ ನಾನು, ಆದ್ರೆ ನನಗೆ ಅನ್ಸೋದು ನಿಮ್ಮಂಥವ್ರನ್ನ ನಾವು ಯಾವತ್ತಿಗೂ ಕಳ್ಕೋಬಾರ್ದು. ನೀವೆಲ್ಲ ಒಂದ್ ಮುತ್ತು ರತ್ನ ತರ. ಹೌದಮ್ಮ, ಹಿಂಗಾಗಿ ಸಿಗುವಂತ ವ್ಯಕ್ತಿತ್ವ ಪರಮಾತ್ಮ. ಇಡೀ ಕರ್ನಾಟಕದಲ್ಲಿ ನೀವೆಲ್ಲೂ ಯಾರು ನೋಡಿಲ್ಲ ಈ ತರ ಒಂದು ಏಕತಾರಿನ ಮತ್ತೆ ಬಿತ್ತನೆ ಮಾಡಿರೋದು. ಅದು ಏಕತಾರಿನ ಮತ್ತೆ ಮರೆಯಾಗಿರೋ ಏಕತಾರಿ ಮತ್ತೆ ಬೆಳಕಾಗಿದೆ ಅನ್ನೋದಾದ್ರೆ ಏಕತಾರಿ ರಾಮಯ್ಯನವರು ಇಂದ ಒಳ್ಳೆ ಸೇವೆ ಇದೆ ಈ ನಾಡಿಗೆ ಅಂತ ಜನ ಹೇಳ್ತಾರಮ್ಮ. ನಾನು ಹೇಳೋದಲ್ಲ, ನಾನು ನಿಮಿತ್ತ ಅಷ್ಟೇ. ಭಗವಂತ ನನ್ನ ಕೈಲಿ ಮಾಡಿಸ್ತೇನೆ. ನೀವ್ ಹೇಳಿದ್ರಲ್ಲ, ಸುತ್ತು ಎಷ್ಟೋ ಮಿಷಿನ್ಗಳು ವಸ್ತುಗಳು ಕಳ್ದೋಗ್ಬಿಟ್ಟು ಕದ್ಕೊಂಡು ಹೊಂಟೋದ್ರು. ಇವಾಗ ಬೀಗ ಹಾಕೋಣಕ್ಕೂ ಇದಿಲ್ಲ, ಏನಿಲ್ಲ. ಹೌದ್ರಮ್ಮ. ಹಿಂಗಾಗಿ ಈ ರೀತಿಲಿ ನಾನು ನಡ್ಕೊಂಡು ಈ ಕುಟೀರದಲ್ಲಿ ನಾನು ಬರ್ತಾ ಇದ್ದೀನಮ್ಮ, ಕಾಯಕ ಮಾಡ್ತಾ ಇದ್ದೀನಮ್ಮ.
ಇದಕ್ಕೆ ಏಕತಾರೆ ಅಂತ ಯಾಕೆ ಕರೀತಾರೆ, ಆಮೇಲೆ ಇದ್ರ ವಿಶೇಷತೆ ಏನು, ಅದಕ್ಕೆ ಹೆಂಗ್ ಹೆಸರು ಬಂತು? ಅಮ್ಮ ಇದು ಒಳ್ಳೆ ಇಂಪಾರ್ಟೆಂಟ್ ಮುಖ್ಯವಾದ ಮಾತು ಅಮ್ಮ. ಕೊನೆಯದಾಗಿ ಕೇಳಿದ್ರಿ, ಏಕತಾರಿ ಅಂದ್ರೆ ಏಕಾಂಗಿಯವರು ಇಡೀ ಜಗತ್ತಿನಲ್ಲಿ ಎಷ್ಟೋ ಜನ ತಲೆಂತರ ದಿನ ಕಬೀರ, ಕನಕದಾಸರು, ಫಕೀರದಾಸರು, ದಾಸಾನದಾಸರು, ಡಾಕ್ಟರ್ ರಾಜ್ಕುಮಾರ್ ಸಹ ಇದನ್ನ ಈ ತತ್ವಪದಗಳ ಹಾಡು ಹೋಗಿದ್ದಾರೆ. ಏಕತಾರಿ ಅಂದ್ರೆ ಏಕಂದ್ರೆ ಕಬೀರ್ ದಾಸರು ಇದೊಂದು ಹೆಸರಿಟ್ರು ಅವಾಗ. ಏಕಂದ್ರೆ ಒಂದು ಥಾ ಅಂದ್ರೆ ತಂತಿ, ಥಾ ಅಂದ್ರೆ ಏಕಂದ್ರೆ ಒಂದು, ಥಾ ಅಂದ್ರೆ ತಂತಿ, ರೀ ಏಕತಾರಿ ಅಂತ ಒಂದು ಹೆಸರು, 3 ಹೆಸರಲ್ಲಿ ಇದನ್ನ ಮುಗಿಸ್ಕೊಂಡ್ರು. ನಾವ್ ಅದನ್ನ ಏಕತಾರೆ ಮಾಡಿದ್ವಾ? ತಾರೆ ಮಾಡ್ಬೋದು, ಇದು ಏಕತಾರೆ ಮಾಡ್ಬೋದು, ತಾರೇನೇ ಇರ್ಬೇಕು ಇದು. ಅದು ಹಿಂದಿ ಒಳಗೆ ಹೇಳಿದ್ರು, ಇದು ನಾವು ಕನ್ನಡದಲ್ಲಿ ಏಕತಾರೆ ಅಂದ್ರೆ ಹಿಂದಿಲಿ ತಾರೆ ಅಂದ್ರೆ ನಕ್ಷತ್ರ. ಇದು ನಕ್ಷತ್ರನೇ, ಇದು ಆಧ್ಯಾತ್ಮಿಕ ಕನ್ನಡದಲ್ಲೂ ಅದೇ ಅರ್ಥನಾ? ಕಿರಣಗಳು, ಆ ನಕ್ಷತ್ರ ರೂಪವಾಗಿ ಪರಮಾತ್ಮ ಇರೋದು. ನಾವು ಅಚ್ಚ ಕನ್ನಡದಲ್ಲಿ ನಾವು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಈ ಪರಮಾತ್ಮ ಹೇಳ್ತದೆ, ನಾನು ಹೇಳೋದಲ್ಲ. ಹೀಗಾಗಿ ಏಕತಾರೆ ಏಕಾಂಗಿಯಾಗಿ ಇದನ್ನ ಹಿಡಿದವರು ಎಲ್ಲ ತೊರೀತಾರೆ ಅಂದ ಒಂದು ಹಿರಿಯರ ಅನುಭವ, ನನ್ನ ಅನುಭವ ಎಲ್ಲ ಹಿಂದಿನ ಕಾಲದಲ್ಲಿ ಹೇಳ್ತಕ್ಕಂಥದ್ದು. ಕಬೀರ್ ದಾಸ್ ಅವರು ಇದನ್ನ ಹೇಳಿತ್ತು ಕಬೀರ್ ದಾಸರು ಅಂತ. ತಲೆ ಅಂತರಕ್ಕೆ ಹೇಳ್ಕೊಂಡ್ ಬಂದಿರೋದು, ನಾನು ಹೇಳೋಂಥದ್ದಲ್ಲ ಇದು. ಹಿಂಗಾಗಿ ಏಕತಾರಿ ಅಂದ್ರೆ ಇದು ಕಬೀರ್ ಅವರು ಏಕತಾರ್ ಅಂದ್ರೆ ತಂತಿ. ಸೊ ನಾವು ಏಕತಾರೆ ಮಾಡ್ಕೊಬಹುದು. ಕನ್ನಡ ಅಲ್ವಾ? ಕನ್ನಡ ಅಂತ ಮಾಡೋದು ನಾವು. ಏಕತಾರೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಂಗಾಗಿ ಇದೊಂದು ಮಹತ್ವ ಇದೆ. ಇಡೀ ಜಗತ್ತಿಗೆ ಒಬ್ಬನೇ ಪರಮಾತ್ಮ, ಒಂದೇ ತಂತಿ ನಾದ. ಇದು ಒಂದು ತಂತಿ ಒಳಗೆ ಲಕ್ಷಾಂತರ ವಾದ್ಯಗಳು, ಈ ಬ್ರಿಟಿಷ್ನವರ ವಾದ್ಯಗಳು, ಹೊರದೇಶ ವಾದ್ಯಗಳೆಲ್ಲ ಸೇರಿ ತೂರಾಡಿ ಈ ಹಬ್ಬರಿಕೆ ಏನ್ ಮಾಡವೆ, ಇವೆಲ್ಲ ಮರೆಯಾಗ್ಬಿಟ್ಟವು. ಯಾವೆಲ್ಲ ಈ ಕನ್ನಡ ಹೆಂಗ್ ಮರೆಯಾಗ್ತದೋ ಹಿಂಗ ಆಗ್ಬಿಟ್ಟು ಅಂತ ನಾನು ಅನುಭವ ಹೇಳಬಲ್ಲೆ ಅಮ್ಮ. ಅದಕ್ಕೆ ಈಗ ಈ ಏಕತಾರಿನ ನಾನೇ ತಯಾರು ಮಾಡಿ 20 ವಾದ್ಯಗಳನ್ನು ತಯಾರು ಮಾಡಿ ಇನ್ನಾಡಿಗೆ ಮತ್ತೆ ಬೆಳಕು ಮಾಡಕ್ಕೆ ನಾನು ಬೆಳಕಿಗೆ ಇದನ್ನ ಬೆಳಕು ಮಾಡಿದೀನಿ. ಎಷ್ಟೋ ಜನ ಕೋಟ್ಯಾಂತರ ಜನ ನನ್ನ ನೋಡ್ತಾ ಇದಾರೆ, ನೀವು ನೋಡ್ತಾ ಇದ್ದೀರಾ. ಇದನ್ನ ಅನುಭವ ಮಾಡಿ ಇದರಿಂದ ಮನುಷ್ಯರಿಗೆ ಒಳ್ಳೆ ಲಾಭ ಇದೆ. ಮಾನವ ಜನ್ಮ ದೊಡ್ಡದು, ಇದರಲ್ಲಿ ಒಳ್ಳೆ ಲಾಭ ಪಡಿತಾ ಇದ್ದಾರೆ ಈಗ. ಈ ಕುಟೀರದಿಂದ, ನನ್ನಿಂದ ಅಲ್ಲ, ಈ ಭಗವಂತನ ಆಶ್ರಮದ ಕುಟೀರದಿಂದ ಒಳ್ಳೆ ಲಾಭ ಪಡಿತಾ ಇದ್ದಾರೆ. ಇದನ್ನ ತಗೊಂಡೋಗಿ ಮನೆಗೆ ಸುಮ್ಮನೆ ಇರಲ್ಲ. ಇದು ಅಮೃತ ವೇಳೆಯಲ್ಲಿ ಶಬ್ದ ಆಗ್ತಿತ್ತಂತೆ ಆ ಕಾಲದಲ್ಲಿ. ಮಕ್ಕಳು ಮರಿಗಳು ಎಲ್ಲ ಇದನ್ನ ಕೇಳ್ತಾರೆ, ಇದ್ರ ಬಗ್ಗೆ ಏನಪ್ಪ ತಾತ ಏನು ಅಂತ. ಅವರೆಲ್ಲ ಅವ್ರಿಗೆ ಹೇಳ್ತಾ ಇರ್ತಾರೆ. ಒಳ್ಳೆ ದಾರಿಲಿ ಆ ಮಕ್ಕಳು ಹೋದಾಗ ಆ ಮನೆ ಕುಟುಂಬ ಒಳ್ಳೆ ಆಧ್ಯಾತ್ಮಿಕ ಕಡೆ ಇರ್ತಾರೆ ಅಂತ ನಾನು ಹೇಳಬಲ್ಲೆ. ಓಕೆ, ಲಾಸ್ಟ್ ಒಂದು ಅಂದ್ರೆ ಎಷ್ಟು ಇವಾಗವರೆಗೂ ನೀವು ಇದನ್ನ ಎಷ್ಟು ತಯಾರಿ ಮಾಡಿರ್ಬೋದು ಅಮ್ಮ? ಇವಾಗವರೆಗೂ ಸುಮಾರು ಒಂದು 5,000ಕ್ಕೂ ಹೆಚ್ಚು ಮಾಡಿದೀನಿ. ಹೌದಾ? 5,000 ಹೆಚ್ಚಕ್ಕೂ ಮಾಡಿ ಮಾರಾಟನೂ ಆಗಿದೆ. 15 ವರ್ಷಗಳಿಂದ ಎಷ್ಟೋ ಕಲಾವಿದರುಗಳಿಗೆ ಫ್ರೀಯಾಗಿ ಕೊಟ್ಬಿಟ್ಟೆ. ಆಮೇಲೆ ಈ ಬಡ ಬಗ್ರುಗಳಿಗೆಲ್ಲ ಫ್ರೀಯಾಗಿ ಕೊಟ್ಬಿಟ್ಟೆ. ನಾನು ಫ್ರೀಯಾಗಿ ಕೊಡ್ತಾ ಇದ್ರೆ ನಾನು ಈ ಖರ್ಚು ಬೆಳೆಯಕ್ಕೆ, ಕೂಲಿಗಳಿಗೆ, ಈ ಹೊಲ ಉಳ್ಸಕ್ಕೆ ಇದಕ್ಕೆಲ್ಲ ಖರ್ಚಿದೆ ಅಪ್ಪ, ಇದಕ್ಕೆ ರೈಟ್ ಕಟ್ಟಿಬೇಕು ಅಂದ್ಬಿಟ್ಟು ರೈಟ್ ಮಾಡಿ ಇದನ್ನ ಅಲ್ಲಿ ಕೊಡೋದನ್ನ ಇಲ್ಲೇ ಮಾಡಿ ಇನ್ನು ಹೆಚ್ಚು ಬೆಳೆದು ನಾಡಿಗೆ ಸುಮಾರು ಜನ ಬರ್ತಾ ಇರ್ತಾರಮ್ಮ, ತಗೊಂಡು ಹೋಗ್ತಾರೆ. ಅವ್ರಿಗೊಂದು ಕಾಸು ಹೆಚ್ಚು ಕಮ್ಮಿನೋ ಇರೋರು ಒಂದಿಷ್ಟು ಕೊಡ್ತಾರೆ, ಇಲ್ದರೋ ಏನು ಇಲ್ಲ ಅಂದ್ರೂ ಹಂಗೆ ಕಳಿಸ್ಬಿಡ್ತೀನಿ. ಯಾಕೆಂದ್ರೆ ಇದು ನನ್ನ ಆಸ್ತಿ ಅಲ್ಲ, ದೊಡ್ಡ ಗುಣ ನಿಮ್ದು. ಇದು ನನ್ನ ಆಸ್ತಿ ಅಲ್ಲ, ಅವನ್ ಮೇಲಿರೋನ ಆಸ್ತಿ ಅಷ್ಟೇ ಅಮ್ಮ. ಅವ್ನು ಹೇಳ್ತೇನೆ, ನಾನು ಕೇಳ್ತೀನಿ ಅಮ್ಮ. ನಾನು ನಿಮಿತ್ತ ಅಷ್ಟೇ ಭೂಮಿ ಮೇಲೆ ಅಮ್ಮಾಜಿ. ಹೀಗಾಗಿ ಇಲ್ಲಿ ಗಂಟ ನನ್ನ ಕತೆ ಬಂದಿದೆ ಅಮ್ಮಾಜಿ. ಚೆನ್ನಾಗಾಗ್ಲಿ, ಇದಕ್ಕೆ ಆದಷ್ಟು ಬೇಗ ನಿಮ್ಗೆ ಪರಿಹಾರ ಸಿಗ್ಲಿ. ನನ್ನ ಕಡೆಯಿಂದಾನು ನಾನು ರಿಕ್ವೆಸ್ಟ್ ಮಾಡಿದೀನಿ, ತಲುಪಿಸ್ತೀನಿ. ಆದಷ್ಟು ಬೇಗ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಬಗ್ಗೆ ವಿಶೇಷವಾಗಿ ನನ್ನ ಓ ಮನಸ್ಸೆ ಪತ್ರಿಕೆನಲ್ಲಿ ಇವ್ರ ಬಗ್ಗೆ ನಾನು ಬರೀತೀನಿ. ಮತ್ತೆ ಇದನ್ನೆಲ್ಲದ್ರದ್ದು ಫೋಟೋಗಳನ್ನ ಹಾಕ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಇದನ್ನೆಲ್ಲ ವೀಕ್ಷಿಸಬಹುದು. ಇಷ್ಟೊತ್ತವರೆಗೂ ನಡೆದಿರೋದು ಪ್ರತಿಯೊಂದು ಘಳಿಗೆಯನ್ನು ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ವಿಶೇಷವಾಗಿ ಓ ಮನಸ್ಸಿನಲ್ಲಿ ಇವ್ರ ಬಗ್ಗೆ ಬರೀತೀನಿ. ಅದು ಎಲ್ಲ ಕಡೆನೂ ಎಲ್ಲರ ಕೈಲೂ ತಲುಪುತ್ತೆ. ಯೂಟ್ಯೂಬ್ ಅಲ್ಲಿ ನೀವು ನೋಡ್ಲೂಬಹುದು, ಓದ್ಲೂಬಹುದು. ಓ ಮನಸ್ಸಿನಲ್ಲಿ ಮುಂದಿನ ತಿಂಗಳು ಇವ್ರ ಬಗ್ಗೆ ಬರ್ದೇ ಬರಿತೀನಿ. ಇಂಥ ಮಹಾನ್ ವ್ಯಕ್ತಿನ ಭೇಟಿ ಮಾಡಿದ್ದು ನನ್ನ ಪುಣ್ಯ ಅನ್ಕೊಳ್ತೀನಿ. ನನಗೆ ತುಂಬಾ ಖುಷಿ ಆಯ್ತು ಈ ಇಂಟರ್ವ್ಯೂ ಮಾತಾಡಿಸಿ. ನೋಡಿ ಎಷ್ಟು ಭಾವುಕರಾಗ್ತಾರೆ. ನಮ್ಗಳಿಗೂ ಅದು ತಲುಪುತ್ತೆ. ಅವರ ನೋವು ಆಗ್ಬಹುದು, ಅವರ ಶ್ರಮ ಆಗ್ಬಹುದು, ಎಲ್ಲದನ್ನು ನಾನು ಕಾಣ್ತಾ ಇದ್ದೀನಿ. ನನಗೂ ಬೇಸರ ಆಗತ್ತೆ.
ಇವರು ಬೆಳಿಬೇಕು, ಇವ್ರಿಗೆ ಇನ್ನ ಶಕ್ತಿ ಬರಬೇಕು, ಇನ್ನ ಹುಮ್ಮಸ್ ಬರಬೇಕು ಅಂತಂದ್ರೆ ನಾವುಗಳು ಇವ್ರ ಬಲವಾಗಿ ನಿಂತ್ಕೋಬೇಕು, ಇವ್ರನ್ನ ನಾವು ಸಪೋರ್ಟ್ ಮಾಡಬೇಕು, ಆದಷ್ಟು ಜನ ಇವ್ರನ್ನ ಗುರುತಿಸ್ಬೇಕು. ಕಲೆಗಳಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ಕರಿಬೇಕು, ಒಂದು ಕಾಸು ಕೊಡಬೇಕು ಅವ್ರು. ಹೌದಮ್ಮ, ಅದರಲ್ಲೇ ನನಗೆ ಹೌದು, ಜೀವನಕ್ಕೆ ಬೇಕು. ಕೆಲವರು ಎಷ್ಟೋ ಜನ ಕಲಾವಿದರು ಕರ್ಕೊಂಡೋಗಿ ದುಡ್ಡೇ ಕೊಡ್ತೀರ ನನ್ನ ತಂಡಕ್ಕೆ, ನಾನು ಸಾಲ ಮಾಡ್ಕೊಟ್ಟಿದ್ದೀನಿ ಅವ್ರಿಗೆ. ಅದೇ ಅಂತ ಪರಿಸ್ಥಿತಿ ಬರಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ನೀವು ನೋಡಿದೀರಿ, ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮಗೂ ಇಷ್ಟು ಕಾಲ ನನಗೆ ಟೈಮ್ ಕೊಟ್ಟು ಪ್ರತಿಯೊಂದನ್ನು ವಿವರಿಸಿ ಹಾಡು ಹೇಳಿ ಇದನ್ನ ನುಡಿಸೋದನ್ನ ಹೇಗೆ ಹೇಳ್ಕೊಡ್ತೀರಿ ಅನ್ನೋದು ಕೂಡ ನನಗೆ ಮಾಹಿತಿ ಕೊಟ್ಟು ಎಲ್ಲದನ್ನು ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದಗಳಮ್ಮ. ನಾನು ಈಗಲೇ ಇದೊಂದು ಪರ್ಸ್ ತಗೊಂಡು ಹೋಗ್ತಿದ್ದೀನಿ, ನನಗೊಂದು ಕೊಡಿ, ಆಶೀರ್ವಾದ ಮಾಡಿ ಕೊಡಿ, ಕಲಿತೀನಿ ನಾನು. ಆಗ್ಲಿ ಮರ, ಅದು ತುಂಬಾ ಒಳ್ಳೇದಮ್ಮ, ಭಾರಿ ಒಳ್ಳೆಯದು. ಆ ಶಿವ ನನ್ನ ನಿಮಿತ್ತವಾಗಿ ಬಿಟ್ಟಿದ್ದಾನೆಮ್ಮ. ನಾನು ನಂದೇ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅಮ್ಮರೇ ನಿಮ್ ಜೊತೆಲಿ ಮಾಡ್ತಾ ಇದ್ದೀನಿ. ಹೀಗಾಗಿ ಕೊನೆಯದಾಗಿ ಒಂದೆರಡು ಪಲ್ಯ ಆಡ್ಬಿಡ್ಲಾ? ನಾವು ಈ ಭೂಮಿ ಮೇಲೆ ನಾವು ಪಾತ್ರ ಮಾಡುವಾಗ ನಾವು ಹೆಂಗಿರ್ಬೇಕು ಹಂಗಿದ್ಕೊಂಡು ಹಂಗೆ ಒಳ್ಳೆ ಪಾತ್ರ ಮಾಡ್ಕೊಂಡು ನಾವು ಪರಮಾತ್ಮನೆಡೆಗೆ ಹೋಗತಕ್ಕಂಥ ಒಂದು ಅರ್ಥದ ಹಾಡು ಎರಡು ಪಲ್ವಿ. ಬರುವಾಗ ಏನ ತಂದಿರುವೆ ನೀನು, ದನದಿನಲು ಹೋಗುವಾಗ ಏನ ಕೊಂಡೊಯ್ವೆ ನೀನು, ಚಿಂತಿಸಲೋ ಇದು ಹೋಗುವ ಜನ್ಮ, ಇದು ಅಂತಿಮದ ಜನ್ಮ, ಇದು ಹೋಗುವ ಜನ್ಮ, ಇದು ಅಂತಿಮದ ಜನ್ಮ. ಅಂತ್ಯದ ಮುನ್ನವೇ ಮಾಡು ನೀನು ಪುಣ್ಯದ ಕರ್ಮ, ಅಂತ್ಯದ ಮುನ್ನವ ಮಾಡು ನೀನು ಪುಣ್ಯದ ಕರ್ಮ. ಇದು ಹೋಗುವ ಜನ್ಮ, ಇದು ಅಂತಿಮದ ಜನ್ಮ. ಸಿಟ್ಟು ಸಿಡುವು ಬೇಡ, ದುಃಖವ ಕೊಡಬೇಡ, ಸಿಟ್ಟು ಸಿಡುವು ಬೇಡ, ದುಃಖವ ಕೊಡಬೇಡ, ಯಾರಿಗೂ ದುಃಖವ ಕೊಡಬೇಡ, ಪರನಿಂದೆನೆ ಬೇಡ, ಯಾರಿಗೂ ದುಃಖವ ಕೊಡಬೇಡ, ಪರನಿಂದೆನೆ ಬೇಡ. ಅಶುಭ ನುಡಿಯಬೇಡ, ನೀ ಕುಹಕ ನುಡಿಯಬೇಡ, ಅಶುಭ ನುಡಿಯಬೇಡ, ಕುಹಕ ನುಡಿಯಬೇಡ, ಯಾರಿಗೂ ಎಂದಿಗೂ ದ್ವೇಷಿಸಬೇಡ, ಮತ್ಸರ ಪಡಬೇಡ. ಇದು ಹೋಗುವ ಜನ್ಮ, ಇದು ಅಂತಿಮದ ಜನ್ಮ, ಇದು ಹೋಗುವ ಜನ್ಮ, ಇದು ಅಂತಿಮ ಜನ್ಮ. ಹೆಸರು ಕೀರ್ತಿ ಬೇಡ, ಧನದ ಲೋಭ ಬೇಡ, ಹೆಸರು ಕೀರ್ತಿ ಬೇಡ, ಧನದ ಲೋಭ ಬೇಡ, ಮೋಹವು ಅತಿಯಾಗಲು ಬಿಡಬೇಡ, ನಿನಗೆ ಕೇಡು ನೋಡ. ಮುಳ್ಳಾಗಿ ಕಾಡಿದರು ಕೂಡ ಹೂವಾಗಿ ಪರಿಮಳಿಸಿ ನೋಡ, ಮುಳ್ಳಾಗಿ ಕಾಡಿದರು ಕೂಡ ಹೂವಾಗಿ ಪರಿಮಳಿಸಿ ನೋಡ. ಇದು ಹೋಗುವ ಜನ್ಮ, ಇದು ಅಂತಿಮದ ಜನ್ಮ. ನಾನು ನನ್ನದೇನ ಬೇಡ, ಎಲ್ಲ ಶಿವನದು ನೋಡ, ನಾನು ನನ್ನದೇನ ಬೇಡ, ಎಲ್ಲ ಶಿವನದು ನೋಡ. ಪಂಚತತ್ವಗಳ ಕೊಳೆಯುವ ದೇಹವು ಶಾಶ್ವತವೆಲ್ಲವೂ ನೀ ನೋಡ, ಪಂಚತತ್ವಗಳ ಕೊಳೆಯುವ ದೇಹವು ಶಾಶ್ವತವಲ್ಲವೂ ನೀ ನೋಡ. ಆತ್ಮಜ್ಞಾನಿಯಾಗು,
ಪರಮಾತ್ಮನ ಸರಿಸುತ್ತ ಸಾಗು ಆತ್ಮಜ್ಞಾನಿಯಾಗೋ ಪರಮಾತ್ಮನ ಸರಿಸುತ್ತ ಸಾಗು ಜ್ಞಾನಾಮೃತವ ಕುಡಿಯುತ್ತ ನೀನು ಪಾವನಾತ್ಮನಾಗು ಜ್ಞಾನಾಮೃತವ ಕುಡಿಯುತ್ತ ನೀನು ದೇವಾತ್ಮನಾಗು ಇದು ಹೋಗುವ ಜನ್ಮ ಇದು ಅಂತಿಮದ ಜನ್ಮ ಇದು ಹೋಗುವ ಜನ್ಮ ಇದು ಅಂತಿಮದ ಜನ್ಮ ಅಂತ್ಯದ ಮುನ್ನವೇ ಮಾಡು ನೀನು ಪುಣ್ಯದ ಕರ್ಮ ಪುಣ್ಯದ ಫಲವ ಮಾತ್ರ ಜೊತೆಗೆ ಕೊಂಡು ಒಯ್ವೆ ಪುಣ್ಯದ ಫಲವ ಮಾತ್ರ ಜೊತೆಗೆ ಕೊಂಡು ಒಯ್ವೆ ಅಂತ್ಯ ಸಮಯದಿ ಧರ್ಮರಾಜನಿಗೆ ಮುಖವ ತೋರಲಿರುವೆ ಇದು ಹೋಗುವ ಜನ್ಮ ಇದು ಅಂತಿಮದ ಜನ್ಮ ಇದು ಹೋಗುವ ಜನ್ಮ ಇದು ಅಂತಿಮದ ಜನ್ಮ ಎಂತ ಅರ್ಥ ತುಂಬಾ ಚೆನ್ನಾಗಿ ಹಾಡು. ಭಗವಂತನಮ್ಮ ನೀವು ದೇವ್ರು ಬಂದಂಗೆ ಬಂದ್ರಿ. ಅಶೋ ಆ ದೇವ್ರು ಈ ಕೆಲಸ ಮಾಡಿಸ್ತಾವ್ರೆ. ಒಂದು ಪರಿಚಯ ಮಾಡ್ಕೊಡ್ತಾರೆ ನಾಡಿಗೆ ಸಾಕಮ್ಮ. ಅಲ್ಲ ಇದು ಹೋಗುವ ಜನ್ಮ ಅಂತಿಮದ ಜನ್ಮ ಯಾಕೆ ಚಿಂತೆ ಮಾಡ್ತೀಯ ಅಂತ. ಹಾ ಬರುವಾಗ ಏನು ತಂದಿರಿವೆ ಹೋಗುವಾಗ ಏನ್ ತಗೊಂಡೋಗ್ತಿ ಯಾಕೆ ಚಿಂತೆ ಮಾಡ್ತೀಯ? ಚಿಂತೆ ಮಾಡೋರ್ಗೆಲ್ಲ ಇದು ಬೇಕು. ಇಷ್ಟೇ ಏಕತಾರಿ ಪದಗಳು ಏಕಂಗಿಯಾಗಿ ಹೋಗತಕ್ಕಂಥ ಈ ನಾದ ಬಿಂದು ಇಡೀ ಏಕತಾರಿ ಯಾರ ಮನೇಲಿ ಇರ್ತದೋ ಅದು ಅವ್ರ ಮನೆ ಸುಖ ಶಾಂತಿಯಾಗಿರ್ತದೆ ಅಂತ ನಾನು ಹೇಳಬಲ್ಲೆ ಅಮ್ಮ. ನನ್ನ ಅನುಭವದ ಮಾತು. ಇಲ್ಲಾಂದ್ರೆ ಏಕತಾರಿ ಇಲ್ಲಾಂದ್ರೆ ಜ್ಞಾನ ಸಿಗ್ತದೆ, ಬೆಳಕಿದೆ. ಈ ಬೆಳಕು ನಮ್ಮನ್ನ ಪರಮಾತ್ಮನೆಡೆಗೆ ಕರ್ಕೊಂಡು ಹೋಗ್ತದೆ ಆರಾಮಾಗಿ. ಜಗತ್ತು ಕಾಯೋನು ಒಬ್ಬನ ಜೊತೆಲಿ ಇದ್ದಾಗ ಈ ಜಗತ್ತು ನಮ್ಗೇನ್ ಬೇಕವ್ವ. ಇಷ್ಟೇ ಇದ್ರದ ಏಕತಾರಿ ಕತೆ. ಇಲ್ಲಿಗೆ ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ಮತ್ತೆ ಹೇಳ್ತಾ ಇದೀನಿ, ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ಗುರುವೇ ಇದೊಂದು ನಾನು ಕೊಂಡ್ಕೊಂಡು ಹೋಗ್ತೀನಿ ಈಗ. ಆಗ್ಲಿಮ್ಮ. ಗುರುವೇ ನಮ ಗುರುವೇ ನಮ ಕೊಡ್ತೀನಮ್ಮ. ವೀಕ್ಷಕರೇ, ಇದಾಗಿತ್ತು ನಮ್ಮ ಇಂಥ ಒಂದು ವ್ಯಕ್ತಿಯ ಪರಿಚಯ ನಾನು ಮಾಡ್ಕೊಂಡಿದ್ದು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನೀವು ನೋಡಿ ಆನಂದಿಸಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇದೇ ನಾನು ಆಗ್ಲೇ ಹೇಳ್ದಂಗೆ ಮುಂದಿನ ತಿಂಗಳು ಓ ಮನಸ್ಸಲ್ಲಿ ಕೂಡ ಇವ್ರ ಬಗ್ಗೆ ನಾನು ಇವರು ಹೇಳಿಲ್ದೇ ಇರೋಂಥದ್ದು, ಈ ವಿಡಿಯೋನಲ್ಲಿ ಹೇಳಿಲ್ದೇ ಇರೋಂಥದ್ದು ಕೂಡ ನಾನು ಬರಿತೀನಿ. ಅದನ್ನ ಬರೆದು ನೀವೆಲ್ಲರೂ ಓದಬೇಕು, ಇವರ ಬೆಂಬಲ ಮಾಡಬೇಕು. ಮತ್ತೆ ಯಾರೇ ಇದನ್ನ ನೋಡಿ ದೊಡ್ಡ ದೊಡ್ಡವರು ಪ್ರೋಗ್ರಾಮ್ಗಳು ಮಾಡಿದ್ರೆ ದಯವಿಟ್ಟು ಇವ್ರನ್ನ ಕರಿಬೇಕು. ಇವರಿಗೆ ಧನ ಸಹಾಯ ಆಗತ್ತೆ. ಅದರಿಂದ ನಮ್ಗಳಿಗೂ ಒಂದು ಖುಷಿ ಸಿಗತ್ತೆ, ನೋಡೋ ಕಾರ್ಯಕ್ರಮಕ್ಕೂ ಒಂದು ಬೆರಗು ನೀಡುವಂಥದ್ದಾಗತ್ತೆ ಅಂತ ನಾನು ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸಿ, ಓ ಮನಸ್ಸೇನಲ್ಲಿ ಓದಿ ಕೂಡ ಮುಂದಿನ ತಿಂಗಳು ಏಪ್ರಿಲಲ್ಲಿ ಬರೀತೀನಿ. ಧನ್ಯವಾದಗಳು. ಧನ್ಯವಾದಗಳಮ್ಮ. ಧನ್ಯವಾದ.